ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡೋ ಮೂವಿ 2018ರಲ್ಲಿ ರಿಲೀಸ್ ಆದ ಓಷನ್ 8 ಅನ್ನೋ ಸಖತ್ ರಾಬರಿ ಮೂವಿನ. ಏನ್ ಗುರು ಹುಡುಗರು ರಾಬರಿ. ಈ ಮೂವಿಯಲ್ಲಿ ನಮ್ಮ ಹುಡುಗಿರು ಮಾಡೋ ಬ್ರಿಲಿಯಂಟ್ ರಾಬರಿನ ನೋಡೋಣ ಬನ್ನಿ. ಈ ಮೂವಿಯ ಒನ್ ಲೈನರ್ ಏನಂದ್ರೆ 8 ಹುಡುಗಿರು ಸೇರಿ ಒಂದು ಬೆಲೆ ಬಾಳುವ ಡೈಮಂಡ್ ನೆಕ್ಲೆಸ್ ಅನ್ನ ತುಂಬಾ ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡಿ ಕಳ್ತನ ಮಾಡ್ತಾರೋ ಇಲ್ವೋ ಅನ್ನೋದೇ ಸ್ಟೋರಿ. ಬನ್ನಿ ಒಳಗೋಗಿ ಆ ಅಡ್ವೆಂಚರಸ್ ಅಟೆಂಪ್ಟ್ ನ ಹತ್ತಿರದಿಂದ ನೋಡೋಣ. ಅದಕ್ಕಿನ್ನ ಮುಂಚೆ ಯಾರಾದ್ರೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸ್ಪೆಷಲಿ ಲೇಡೀಸ್, ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯ. ಮೂವಿಯ ಸ್ಟಾರ್ಟಿಂಗ್ ನಲ್ಲೇ ಜೈಲ್ ನಲ್ಲಿರೋ ಲೈಡಿ ಖೈದಿನ ತೋರಿಸ್ತಾರೆ. ನೋಡಕ್ಕೊಳ್ಳೆ ವಿಸ್ಮಯಕ್ಕೆ ಹುಟ್ಟಿರೋ ವಿಂಟರ್ ವುಲ್ಫ್ ತರ ಅವಳಲ್ಲ. ಇವಳ ಹೆಸರು ಡೆಬಿ ಅಂತ. ಆಕ್ಚುಲಿ ಡೆಬಿ ಜೈಲ್ ನಲ್ಲಿದ್ದಾಳೆ. ಸದ್ಯಕ್ಕೆ ಪರೋಲ್ಗೆ ಅರ್ಜಿ ಹಾಕೊಂಡು ಕಾಯ್ತಾವಳೆ. ಅದರ ಬಗ್ಗೆ ಎನ್ಕ್ವೈರಿಗಾಗಿ ಆಫೀಸರ್ಸ್ ಬಂದ್ರೆ, ಹೇಳಿ ಡೆಬಿ, ನೀವು ಹೊರಗೆ ಹೋದ್ರೆ ಹೇಗೆ ನಡ್ಕೊಳ್ತೀರಾ ಅಂತಂದ್ರೆ, ಆಗ ಡೆಬಿ, ನಾನ್ ತುಂಬಾ ಸಂತೋಷದಲ್ಲಿರ್ತೀನಿ, ಕೆಲ್ಸನೆಲ್ಲ ಮುಗಿಸ್ಕೊಂಡು ಹಾಯಾಗಿ ಎಲ್ಲಾ ಕಡೆ ಜನಗಳನ್ನ ನೋಡ್ಕೊಂಡು ಸಿಂಪಲ್ ಆಗಿ ಬದುಕ್ತೀನಿ ಅಂತ ಫುಲ್ ಎಮೋಷನಲ್ ಆಗಿ ಹೇಳಿದ್ರೆ, ಸರಿ ಅಂತ ಆ ಆಫೀಸರ್ ಇವಳು ಬದಲಾಗವಳೆ ಅಂತ ಹೇಳಿ ಅವಳನ್ನ ರಿಲೀಸ್ ಮಾಡ್ತಾರ. ಇಷ್ಟೊತ್ವರೆಗೂ ಪರಿತಾಪಕ್ಕೆ ಹುಟ್ಟಿರೋ ಪಪ್ಪಾಯ ತರ ಇದ್ದವಳು ರಿಲೀಸ್ ಅಂದಿದ ತಕ್ಷಣ ಒಳ್ಳೆ ಹಾಟ್ ಆಗಿ ಕೋಟ್ ಆಗಿರುವಂತಹ ಬ್ಯೂಟಿ ತರ ರೆಡಿ ಆಗ್ತಾಳೆ. ಸೊ ನಾವು ಅವಳನ್ನ ವೈಟಿ ಅಂತಾನೆ ಕರೆಯೋಣ. ಆಗ ಅಲ್ಲಿದ್ದ ಗಾರ್ಡ್ ಒಬ್ಳು, ಏಯ್ ಆಫೀಸರ್ ಮುಂದೆ ಸೈಲೆಂಟ್ ಗಿನಿ ತರ ಇದ್ದೆ, ಈಗೇನೆ ಮಾಡರ್ನ್ ಮಂದಾಕಿನಿ ಆಗ್ಬಿಟ್ಟೆ ಅಂದ್ರೆ, ಅದೆಲ್ಲ ಹಂಗೆ ಅನ್ಕೊಂಡು ಅವಳು ಜೈಲಿಂದ ಹೊರ ಬಂದು ಡೈರೆಕ್ಟ್ ಆಗಿ ಒಂದು ಶಾಪಿಂಗ್ ಮಾಲ್ ಗೆ ಹೋಗ್ತಾಳೆ. ಅದು ಮಾಮೂಲಿ ಮಾಲ್ ಅಲ್ಲ, ಸಖತ್ ಕಾಸ್ಟ್ಲಿ ಮಾಲ್. ಅದ್ರೊಳಗೋಗಿ ಲಿಪ್ಸ್ಟಿಕ್, ಸೆಂಟು ಅಂತ ಅವಳು ಬೇಕಾಗಿರೋ ಐಟಮ್ ನೆಲ್ಲ, ಅದ್ರಲ್ಲೂ ತುಂಬಾನೇ ಕಾಸ್ಟ್ಲಿ ಐಟಮ್ಸ್ ನೆಲ್ಲ ಪಿಕ್ ಮಾಡ್ತಾ ಇದ್ರೆ, ಲೇ, ಇಷ್ಟು ದಿನ ಜೈಲಲ್ಲಿ ಜಾಮೂನ್ ತಿಂತಾ ಇದ್ದವಳ ಹತ್ರ ಹೇಗೆ ಇಷ್ಟೊಂದು ದುಡ್ಡಿರುತ್ತೆ ಅಂತ ನಾವು ಯೋಚಿಸ್ತಾ ಇದ್ರೆ, ಡೈರೆಕ್ಟ್ ಆಗಿ ಹೋಗಿ ಬಿಲ್ ಕೊಡ್ತಾಳೆ ಅನ್ಕೊಂಡ್ರೆ, ಅಲ್ಲೋಗಿ ಐಟಮ್ ನೆಲ್ಲ ಇಟ್ಟು ಆ ಕ್ಯಾಶಿಯರ್ ಲೇಡಿ ಹತ್ರ, ಇಲ್ಲಿ ನೋಡಿ, ಆಲ್ರೆಡಿ ಈ ಐಟಮ್ ನೆಲ್ಲ ನಾನು ಶಾಪ್ ಮಾಡ್ಕೊಂಡು ಹೋಗಿದ್ದೆ, ಬೇಕಾದ್ರೆ ನೋಡಿ, ಸೀಲ್ ಕೂಡ ಇನ್ನು ಓಪನ್ ಮಾಡಿಲ್ಲ, ನನಗೆ ಈ ಐಟಮ್ ಎಲ್ಲ ಬೇಕಾಗಿಲ್ಲ, ರಿಟರ್ನ್ ಕೊಡ್ಬೇಕು ಅಂದ್ರೆ, ಆ ಕಾಮನ್ ಸೆನ್ಸ್ ಲೆಸ್ ಕ್ಯಾಶಿಯರ್ ಲೇಡಿ, ನೋಡಿ ಮೇಡಮ್, ಇದೆಲ್ಲ ರಿಟರ್ನ್ ಮಾಡಬಹುದು, ಆದ್ರೆ ನಿಮ್ಮ ಹತ್ರ ಬಿಲ್ ಇದೆಯಾ ಅಂತ ಕೇಳಿದ್ರೆ, ಅಯ್ಯಯ್ಯೋ, ಬಿಲ್ ತರ್ಲಿ ಇವೆ, ನಾನು ಒಂದು ವಾರದ ಮುಂಚೆನೆ ಇದನ್ನೆಲ್ಲ ತಗೊಂಡೋಗಿದ್ದೆ ನೋಡಿ ಅಂದ್ರೆ, ಸಾರಿ ಮೇಡಮ್, ಬಿಲ್ ಇಲ್ಲ ಅಂದ್ರೆ ರಿಟರ್ನ್ ತಗೊಳಲ್ಲ, ಅದಲ್ಲದೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಒಳ್ಳೆ ಪ್ರಾಡಕ್ಟ್ಸ್ ತಾನೆ, ಬಟ್ ನೀವ್ಯಾಕೆ ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಓ ಹಂಗ, ಸರಿ, ನೀವಿಷ್ಟ ಹೇಳಿದ್ಮೇಲೆ ಟ್ರೈ ಮಾಡ್ತೀನಿ ನೋಡೋಣ, ಬಟ್ ಒಂದು ಕವರ್ ಕೊಡಿ ಸಾಕು ಅಂತ ಕೇಳಿ ಅವಳ ಹತ್ರನೇ ಒಂದು ಬ್ಯಾಗ್ ತಗೊಂಡು ಅದನ್ನೆಲ್ಲ ಹಾಕೊಂಡು ವೈಟಿ ಅಲ್ಲಿಂದ ಕ್ಯಾಶುವಲ್ ಆಗಿ ಹೋಗ್ತಾಳೆ. ಲೇ, ಕಳ್ತನಾನೇ ಕ್ಯಾಶುವಲ್ ಆಗಿ ಮುಗಿಸ್ಬಿಟ್ಟಿಯಲ್ಲ ಅಂತ ನಾವ್ ಅನ್ಕೊಂಡ್ರು, ಆಕ್ಚುಲಿ ಅಷ್ಟು ಬ್ರಿಲಿಯಂಟ್ ಈ ವೈಟಿ. ಅವಳು ಬೇಕಾದ್ರೆ ಊಟ ಬಿಡ್ತಾಳೆ, ಬಟ್ ಕಳ್ತನನ ನೋ ವೇ ಅಂತ ಕಳ್ಳಿ ಈ ವೈಟಿ. ನೆಕ್ಸ್ಟ್ ಹಂಗೆ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾಳೆ. ಅಲ್ಲೋಗಿ ರೂಮ್ ಬುಕ್ ಮಾಡ್ತಾಳೆ ಅನ್ಕೊಂಡ್ರೆ, ನೋ ಚಾನ್ಸ್. ರಿಸೆಪ್ಷನ್ ನಲ್ಲಿ ಒಂದು ಕಪಲ್ ಬಂದು ರೂಮ್ ನ ಚೆಕ್ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಅದನ್ನೆಲ್ಲ ನೋಟ್ ಮಾಡ್ಕೊಂಡ ವೈಟಿ ಆ ಕಪಲ್ಸ್ ಅಲ್ಲಿಂದ ಹೋದ ಸಮ್ ಟೈಮ್ಸ್ ನಂತರ ಆ ರಿಸೆಪ್ಷನ್ ಗೆ ಕಾಲ್ ಮಾಡಿ, ಹಲೋ, ನಾವು ಈಗ ತಾನೆ ಚೆಕ್ಔಟ್ ಮಾಡಿದ್ವಲ್ಲ, ಅದೇನಂದ್ರೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯ್ತು, ಸೊ ಮತ್ತೆ ನಿಮ್ಮ ಹೋಟೆಲ್ ಗೆ ಬಂದಿರ್ಬೋದಾ ಅಂದ್ರೆ, ಅವರು ಕೂಡ ಓಕೆ ಮೇಡಮ್, ನೋ ಪ್ರಾಬ್ಲಮ್, ನೀವು ಬೇಕಾದ್ರೆ ಸೇಮ್ ರೂಮ್ ಅನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಅವರು ಆಪ್ಷನ್ ಕೊಡ್ತಾರೆ. ಸರಿ ಸರಿ, ನಾವು ಬರೋಕೆ ಮುಂಚೆ ಆ ರೂಮ್ ನ ಸ್ವಲ್ಪ ಕ್ಲೀನ್ ಮಾಡಿಸಿ ಅಂತ ಹೇಳಿ ಆ ವೈಟಿ ಕಾಲ್ ನ ಕಟ್ ಮಾಡಿದ್ರೆ, ಆ ಹೋಟೆಲ್ ನವ್ರು ಕೂಡ ಆ ರೂಮ್ ನ ಕ್ಲೀನ್ ಮಾಡ್ಲಿಕ್ಕೆ ಒಬ್ಬರನ್ನ ಕಳಿಸ್ತಾರೆ. ಅವರು ಕ್ಲೀನ್ ಮಾಡ್ಬೇಕಾದ್ರೆ ವೈಟಿ ಒಳಗೋಗಿ, ನನಗೆ ತುಂಬಾ ಟಯರ್ಡ್ ಆಗಿದೆ, ನೀವು ಕ್ಲೀನ್ ಆಮೇಲೆ ಮಾಡಿ ಅಂತ ಹೇಳಿ ಅವರನ್ನ ಕಳಿಸಿ ಆ ರೂಮ್ ನಲ್ಲಿ ಸ್ಟೇ ಮಾಡ್ತಾವಳೆ. ಸದ್ಯಕ್ಕೆ ಆ ಹೋಟೆಲ್ ನವ್ರಿಗೆ ರೂಮ್ ನಲ್ಲಿ ಇರೋದು ಆ ಚೆಕ್ಔಟ್ ಕಪಲ್, ಬಟ್ ಒಳಗೆ ಇರೋದು ನಮ್ಮ ವೈಟಿ. ಆಕ್ಚುಲಿ ವೈಟಿ ಸ್ಟ್ರೈಟ್ ಆಗಿ ರಿಸೆಪ್ಷನ್ ಗೆ ಹೋಗಿ ರೂಮ್ ನ ಕೀ ಕೇಳಕ್ ಆಗಲ್ವಲ್ಲ, ಬಿಕಾಸ್ ಅವರು ಕಂಡಿಡಿದು ಬಿಡ್ತಾರೆ. ಸೊ ಕ್ಲೀನ್ ಮಾಡೋ ಕೇಳಿದ್ರೆ ಕ್ಲೀನಿಂಗ್ ಲೇಡಿ ಹೆಂಗೂ ಕೀ ತಗೊಂಡು ಓಪನ್ ಮಾಡ್ಬಿಡ್ತಾಳೆ. ಸೊ ಆ ಟೈಮ್ ನಲ್ಲಿ ಒಳಗೋದ್ರೆ ಆ ಲೇಡಿಗೂ ಗೊತ್ತಾಗಲ್ವಲ್ಲ. ಸೊ ಹಂಗಿರುತ್ತೆ ನಮ್ಮ ವೈಟಿ ಪ್ಲಾನ್ ಅಂದ್ರೆ. ನೆಕ್ಸ್ಟ್ ಹಂಗೆ ವೈಟಿಯ ಫ್ರೆಂಡ್ ನ ತೋರಿಸ್ತಾರೆ. ಅವಳ ಹೆಸರು ಲೂ ಅಂತ. ಇದೇ ಚೆನ್ನಾಗಿದೆಯಲ್ಲ, ಹಂಗೆ ಮೈಂಟೈನ್ ಮಾಡೋಣ. ಈ ಲೂ ಒಂದು ಬಾರ್ ನಲ್ಲಿ ಕೆಲಸ ಮಾಡ್ತಾವಳೆ. ಅಲ್ಲಿರೋ ಡ್ರಿಂಕ್ಸ್ ನೆಲ್ಲ ಸೇಮ್ ಕಾನ್ಸ್ಟೆಂಟ್ ಅಲ್ಲಿ ನೀರ್ನ ಮಿಕ್ಸ್ ಮಾಡಿ ಡ್ರಿಂಕ್ ಅನ್ನೇ ಗಲ್ತಿ ಮಾಡಿ ಒಳ್ಳೆ ದುಡ್ಡು ಮಾಡ್ತಾವಳೆ. ಯಾಕೆ ಹೇಳಿ, ಆಲ್ರೆಡಿ ನೋಡಿದಿರಲ್ಲ ವೈಟಿ, ಅವಳ ಫ್ರೆಂಡ್ ಅಂದ್ರೆ ಇಷ್ಟ ಮಾತ್ರ ಇರಬಾರ್ದಾ. ನೆಕ್ಸ್ಟ್ ವೈಟಿ ಜೈಲಿಂದ ರಿಲೀಸ್ ಆಗಿರೋದನ್ನ ತಿಳ್ಕೊಂಡು ಲೂ ವೈಟಿನ ಮೀಟ್ ಮಾಡಿ, ಏನಮ್ಮ, ಇನ್ಮೇಲಾದ್ರೂ ಯಾವ್ದೇ ಕಳ್ತನ ಮಾಡಿದ್ರೆ ಹಾಯಾಗಿ ಇಟ್ಬಿಡು ಅಂತಂದ್ರೆ, ಓಹೋ ಆಸೆ ಎಲ್ಲ ನಿನ್ಗಿದ್ಯಾ ನನ್ ಮೇಲೆ, ಓಕೆ ಎಲ್ಲಾನು ಸ್ಟಾಪ್ ಮಾಡ್ತೀನಿ, ಬಟ್ ಅದಕ್ಕಿನ್ನ ಮುಂಚೆ ಒಂದೇ ಒಂದು ಲಾಸ್ಟ್ ಒಳ್ಳೆ ಹೊಡೆಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ನೋಡೋಣ, ಅದಲ್ದೆ ಅದನ್ನ ನಾನು ಒಬ್ಳೆ ಮಾಡಕ್ಕಾಗಲ್ಲ, ಸೊ ನಮಗಾಗಿ ಒಂದು ಟೀಮ್ ಸೆಟ್ ಮಾಡ್ಬೇಕು ಅಂತ ವೈಟಿ ಅಂದ್ರೆ, ಲೇ ಹಾಳಾದ ಹಾರ್ಮೋನಿಯಂ, ಇವತ್ತು ತಾನೇ ನೀನು ರಿಲೀಸ್ ಆಗಿದ್ದು, ಆಗ್ಲೇ ಇನ್ನೊಂದ್ ಪ್ಲಾನ್ ಅಂತ ಅಲ್ಲೂ ಆಶ್ಚರ್ಯ ಪಟ್ರೆ, ಹೌದೌದು, ಸುಮ್ನೆ ಏನ್ ಬದ್ನೆಕಾಯಿ ಕೀಳಕ ನಾನು ಹೊರಗ್ ಬಂದಿದ್ದು ಅಂತ ಗರಂ ಆಗ್ತಾಳೆ. ಸರಿ ಸರಿ ಬಿಡು, ಹೇಳು ಏನ್ ಮಾಡೋದು ಅಂತಂದ್ರೆ, ನಾನು ಒಂದೊಳ್ಳೆ ಕಾಸ್ಟ್ಲಿ ನೆಕ್ಲೆಸ್ ನ
ಎದುರಿಸ್ಬೇಕು ಅಂತೇಳಿ ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ವೈಟಿ ಒಂದು ಆರ್ಟ್ ಗ್ಯಾಲರಿಗೆ ಹೋಗ್ತಾಳೆ. ಅಲ್ಲೊಬ್ಬ ವೈಟಿನ ನೋಡಿ ಭಯದಲ್ಲೇ ಹೋಗ್ತಾ ಇದ್ರೆ ಆಗ ವೈಟಿ ಅವನ ಹತ್ರ ಹೋಗಿ ಕತ್ತಿ ತೋರಿಸಿ ಹೆದರ್ಸ್ತಾಳೆ. ಅವನು ಎದ್ರುಕೊಂಡು ನೋಡು ಸುಮ್ನೆ ಹೋಗ್ಬಿಡು ಇಲ್ಲಾಂದ್ರೆ ಪೊಲೀಸ್ಗೆ ಕರಿತೀನಿ ಅಂತಂದ್ರೆ ಅಷ್ಟೊಂದು ಧೈರ್ಯ ಇದ್ರೆ ಕರಿ ನೋಡೋಣ ಅಂತ ವೈಟಿ ಎದುರಿಸಿ ಅಲ್ಲಿಂದ ಹೋಗ್ತಾಳೆ. ಏನ್ ಮ್ಯಾಟರ್ ಅಂತ ನಮಗೂ ಗೊತ್ತಿಲ್ಲ. ನೆಕ್ಸ್ಟ್ ಹಂಗೆ ವೈಟಿ ಅಂಡ್ ಲೂ ಒಂದು ಮ್ಯೂಸಿಯಂಗೆ ಹೋಗ್ತಾರೆ. ಆ ಮ್ಯೂಸಿಯಂ ನಲ್ಲಿರೋ ಒಂದೊಂದು ಐಟಮ್ ಕೂಡ ಬೆಲೆ ಕಟ್ಟಕ್ಕಾಗದೆ ಇರೋಷ್ಟು ಕಾಸ್ಟ್ಲಿ. ನಾವೆಷ್ಟೇ ದುಡ್ಡು ಕೊಟ್ರು ಅವನ್ನೆಲ್ಲ ತಗೊಳೋಕೆ ಆಗೋದೇ ಇಲ್ಲ. ಅಂತ ಮ್ಯೂಸಿಯಂ ನಲ್ಲಿ ತುಂಬಾ ಪ್ರಿಷಿಯಸ್ ಆದ ನೆಕ್ಲೆಸ್ ಅನ್ನ ನಾವು ಕದಿಯೋದು ಅಂತ ಲೂ ಹತ್ರ ವೈಟಿ ಹೇಳಿದ್ರೆ ಲೂ ಅದನ್ನೆಲ್ಲ ಕೇಳಿ ಶೇಕ್ ಆಗಿ, ಲೇ ಆ ಮ್ಯೂಸಿಯಂ ನ ನೋಡಿದ್ಯಾ, ಇಂಚು ಇಂಚು ಕ್ಯಾಮ್ರಾ ಇದೆ, ಸಖತ್ ಸೆಕ್ಯೂರ್ ಆಗಿರೋದನ್ನ ನಾವ್ ಹೇಗೆ ತಾನೇ ಕದಿಯೋದು, ಅದೆಲ್ಲ ಆಗದ ಕೆಲ್ಸ ಅಂತ ಲೂ ಅಂದ್ರೆ ಯಾರು ಹೇಳಿದ್ರು ಅದು ಇಂಪಾಸಿಬಲ್ ಅಂತ, ಎಲ್ಲ ಸಾಧ್ಯ ಅಂತ ವೈಟಿ ಹೇಳಿದ್ರೆ ಸರಿ ನೀನ್ ಹೇಳೋ ಪ್ರಕಾರನೇ ಹೋದ್ರು, ಬಟ್ ಹೆಂಗ್ ಮಾಡಿದ್ರು ಆ ಕೆಲ್ಸ ಮಾಡೋಕೆ ನಮಗೆ $20 ಮಿಲಿಯನ್ ಖರ್ಚಾಗುತ್ತೆ, ಅದಲ್ದೆ 20 ಜನನಾದ್ರೂ ಬೇಕು ಅಂತ ಲೂ ಅಂದ್ರೆ ಅಯ್ಯಯ್ಯೋ ಅಷ್ಟೆಲ್ಲ ಬೇಡನಮ್ಮ, ನನ್ನ ಪ್ಲಾನ್ ಪ್ರಕಾರ ನಮಗೊಂದು 7 ಜನ ಬೇಕು, ಅದರ ಜೊತೆ $20,000 ಇದ್ರೆ ಸಾಕು, ಆ ಒಡವೆನ ಮುಟ್ಟಿ ಎಗಿರ್ಸ್ಬೋದು ಅಂತ ವೈಟಿ ಹೇಳಿದ್ರೆ ಅದೇ ಟೈಮ್ ನಲ್ಲಿ ಆ ಮ್ಯೂಸಿಯಂ ನಲ್ಲಿ ವರ್ಷ ವರ್ಷ ಒಂದು ಫೆಸ್ಟಿವಲ್ ನ ಒಂದೊಂದು ಥೀಮ್ ನಲ್ಲಿ ಆಚರಿಸ್ತಾರೆ. ಈ ವರ್ಷದ ಥೀಮ್ ಯುರೋಪಿಯನ್ ಥೀಮ್. ಸೊ ಅದಕ್ಕೆಂತಾನೆ ಒಬ್ರು ದೊಡ್ಡ ಸೆಲೆಬ್ರಿಟಿನ ಇನ್ವೈಟ್ ಮಾಡಿ ಅವರನ್ನ ಹೋಸ್ಟ್ ಆಗಿ ಮಾಡ್ತಾರೆ. ಸೊ ಅದೇ ತರ ಈ ವರ್ಷ ಒಬ್ಳು ಹೀರೋಯಿನ್ ಹೋಸ್ಟ್ ಆಗಿ ಆಯ್ಕೆ ಮಾಡೋರೆ. ಸೊ ಈ ವರ್ಷ ಯುರೋಪಿಯನ್ ಥೀಮ್ ಇರೋದ್ರಿಂದ ಆ ಹೀರೋಯಿನ್ ಗೆ ಮ್ಯೂಸಿಯಂ ನಲ್ಲಿರೋ ಯುರೋಪಿಯನ್ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಐಟಮ್ ನ ಅವ್ರಿಗೆ ಧರಿಸೋಕೆ ಹೇಳ್ತಾರೆ. ನೆಕ್ಸ್ಟ್ ಆ ಫೆಸ್ಟಿವಲ್ ಗಾದ ಪ್ರೆಸ್ ಕಾನ್ಫರೆನ್ಸ್ ಈಗ ನಡೀತಾ ಇದೆ. ಆಬ್ವಿಯಸ್ಲಿ ಆ ಪ್ರೆಸ್ ಕಾನ್ಫರೆನ್ಸ್ ಗೆ ನಮ್ಮ ವೈಟಿ ಅಂಡ್ ಬ್ಲೂ ಬಂದವ್ರೆ. ಅಲ್ಲಿರೋ ಒಬ್ಳು ರಿಪೋರ್ಟರ್ ಆ ಹೀರೋಯಿನ್ ನ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಡ್ರೆಸ್ ನ ಈ ಫೆಸ್ಟಿವಲ್ ಗೆ ಯಾರು ಡಿಸೈನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ ನನಗೆ ನಾನೇ ಸದ್ಯಕ್ಕೆ ಡಿಸೈನರ್, ಒಂದೊಳ್ಳೆ ಡಿಸೈನರ್ ನ ಅಪಾಯಿಂಟ್ ಮಾಡಿದ್ರೆ ಫಸ್ಟ್ ನಿಮ್ಗೆ ಹೇಳ್ತೀನಿ ಅಂತ ಆ ಹೀರೋಯಿನ್ ಹೇಳಿದ್ರೆ ಇದನ್ ಕೇಳಿ ನಮ್ಮ ಹುಡುಗಿರ್ಗೆ ಗೊತ್ತಾಗೋದೇನಂದ್ರೆ ಹೀರೋಯಿನ್ ಗೆ ಡಿಸೈನರ್ ಇಲ್ಲ. ದಟ್ ಮೀನ್ಸ್ ನಮ್ಮಲ್ಲೊಬ್ರು ಆ ಹೀರೋಯಿನ್ ಗೆ ಡಿಸೈನರ್ ಆಗಿ ಹೋದ್ರೆ ಎಲ್ಲ ಸರಿಯಾಗುತ್ತೆ ಅಂತ ಒಬ್ಳು ಡಿಸೈನರ್ ಲೇಡಿನ ಮೀಟ್ ಮಾಡೋಕೆ ಹೋಗ್ತಾರೆ. ಅವಳ ಹೆಸರು ರೋಸಿ. ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಡಿಸೈನರ್ ನೇ ಮೀಟ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಡಿಸೈನರ್ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಅಂಡ್ ಶ್ರೀಮಂತರಾಗಿರ್ತಾರೆ. ಬಟ್ ಈ ರೋಸಿಗ ಊರೆಲ್ಲ ಸಾಲ, ಅದಲ್ದೆ ಸದ್ಯಕ್ಕೆ ಇವಳ ಪರಿಸ್ಥಿತಿ ದರಿದ್ರಕ್ಕೆ ಡೋರ್ ಬೆಲ್ ಇದ್ದಂಗ ಐತೆ. ಸೊ ಈ ತರ ಕಷ್ಟ ಪಡ್ತಾ ಇರೋ ರೋಸಿ ಹತ್ರ ಹೋಗಿ ನಿನ್ನ ಪರಿಸ್ಥಿತಿನ ನಾವು ಬದಲಾಯಿಸ್ತೀವಿ, ಜಸ್ಟ್ ನೀವು ನಾವ್ ಹೇಳ್ದಂಗ್ ಕೇಳಬೇಕು ಅಂತ ಲೂ ಅಂಡ್ ವೈಟಿ ಅವರ ಪ್ಲಾನ್ ನೆಲ್ಲ ರೋಸಿಗೆ ಹೇಳ್ತಾರೆ. ಈ ತರ ಒಬ್ಳು ಹೀರೋಯಿನ್ ಇದ್ದಾಳೆ, ಅವಳ ಹತ್ರ ನೀವು ಹೋಗಿ ಡಿಸೈನರ್ ಆಗಿ ಜಾಯಿನ್ ಮಾಡ್ಬೇಕು. ಆ ಫೆಸ್ಟಿವಲ್ ಅಲ್ಲಿ ಯುರೋಪಿಯನ್ ಥೀಮ್ ನಲ್ಲಿರೋ ಐಟಮ್ ನ ಈ ಲೇಡಿಗೆ ಹಾಕ್ತಾರೆ. ಮೇ ಬಿ ಅದು ಕ್ರೌನ್ ಆಗಿರ್ಬೋದು, ಬೇರೆ ಏನೋ ಐಟಮ್ ಆಗಿರ್ಬೋದು, ಆದ್ರೆ ನೀನು ಈ ನೆಕ್ಲೆಸ್ ಅನ್ನೇ ಹಾಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಮತ್ತೆ ಡ್ರೆಸ್ ಗೆ ಇದು ಸೆಟ್ ಆಗುತ್ತೆ ಅಂತ ಅವಳಿಗೆ ಒಪ್ಪಿಸಿ ಆಚರಿಸ್ಬೇಕು. ಅದೇ ನಿನ್ನ ಕೆಲ್ಸ, ಇದನ್ನ ಮಾತ್ರ ನೀನು ಮಾಡಿದ್ರೆ ಇನ್ನತ್ರ ಕೋಟಿ ದುಡ್ಡು ಬರುತ್ತೆ ಅಂತ ಹೇಳಿ ಅವಳಿಗೆ ಆಸೆ ತೋರಿಸಿದ್ರೆ ಅದಕ್ಕೆ ಆ ರೋಸಿ ಕೂಡ ಒಪ್ಕೊಂತಾಳೆ. ಸೊ ಈಗ ಇವರ ಟೀಮ್ ನಲ್ಲಿ 3 ಜನ ಆದ್ರು. ನೆಕ್ಸ್ಟ್ ವೈಟಿ ತನ್ನ ಇನ್ನೊಬ್ಳು ಫ್ರೆಂಡ್ ನ ಮೀಟ್ ಮಾಡ್ತಾಳೆ. ಅವಳು ಈ ಸಿಟಿಲಿ ನಕಲಿ ಒಡವೆಗಳನ್ನ ಮಾಡೋಳು. ಅವಳನ್ನ ನಾವು ಜ್ಯುವೆಲರಿ ಲೇಡಿ ಅಂತ ಕರೆಯೋಣ. ಅವಳ ಹತ್ರ ವೈಟಿ ನಿನ್ನ ಹತ್ರ ಒಂದು ದೊಡ್ಡ ಡೈಮಂಡ್ ನೆಕ್ಲೆಸ್ ಕೊಟ್ಟು ಅದನ್ನ ಪೀಸ್ ಮಾಡಿ ಚಿಕ್ಕ ಒಡವೆ ಮಾಡೋಕೆ ಎಷ್ಟೊತ್ತು ಬೇಕಾಗುತ್ತೆ ಅಂದ್ರೆ ಸುಮಾರು 5 ರಿಂದ 6 ಗಂಟೆ ಆಗ್ಬೋದು ಅಂತ ಅವಳ ಅಂತಾಳೆ. ಸರಿ ಓಕೆ, ಈ ಕೆಲ್ಸಾನೇ ಮಾಡ್ಲಿಕ್ಕೆ ನಿನಗೆ ಕೋಟಿ ದುಡ್ಡು ಕೊಡ್ತೀವಿ ಅಂದ್ರೆ ಓಹ್ ಹಂಗಾದ್ರೆ ಅಷ್ಟೊಂದ್ ಟೈಮ್ ಬೇಕಾಗಿಲ್ಲ, ಇನ್ನು ಬೇಗನೆ ಮಾಡ್ಬಿಡ್ತೀನಿ ಅಂತ ಅವಳ ಅಂದ್ರೆ ನೆಕ್ಸ್ಟ್ ವೈಟಿ ಲೂನ ಮೀಟ್ ಮಾಡೋಕೆ ಹೋದ್ರೆ ಅಲ್ಲಿ ಲೂ ಯಾರ ಹತ್ರನೋ ಮಾತಾಡ್ತಾ ಇರ್ತಾಳೆ. ಅವಳು ಲ್ಯಾಪ್ಟಾಪ್ ನಲ್ಲಿ ಏನೋ ನೋಡ್ತಾ ಇರ್ತಾಳೆ. ಹೇ ಲೂ ಯಾರಿವಳು ಅಂತ ವೈಟಿ ಕೇಳಿದ್ರೆ ಅದು ಆ ಮ್ಯೂಸಿಯಂ ನಲ್ಲಿ ತುಂಬಾ ಕ್ಯಾಮ್ರಾಗಳಿದೆಯಲ್ಲ ಅದನ್ನ ಹ್ಯಾಕ್ ಮಾಡ್ಲಿಕ್ಕೆ ಹ್ಯಾಕರ್ ಬೇಕಲ್ಲ. ಸೊ ಈ ಹುಡುಗಿ ಸಖತ್ ಹ್ಯಾಕರ್, ಏನ್ ಬೇಕಾದ್ರೆ ಶಾರ್ಟ್ ಟೈಮ್ ನಲ್ಲಿ ಹ್ಯಾಕ್ ಮಾಡ್ತಾಳೆ ಅಂತ ಹೇಳಿ ಆ ಹ್ಯಾಕರ್ ಹುಡುಗಿನ ವೈಟಿಗೆ ಇಂಟರ್ವ್ಯೂ ಮಾಡಿದ್ರೆ. ಸೊ ಈಗ ಟೀಮ್ ನಲ್ಲಿ 5 ಜನ ಇದು. ನೆಕ್ಸ್ಟ್ ಆ ಡಿಸೈನರ್ ಲೇಡಿ ರೋಸಿನ ಹೆಂಗಾದ್ರೂ ಮಾಡಿ ಆ ಹೀರೋಯಿನ್ ಹತ್ರ ಜಾಯಿನ್ ಮಾಡ್ಬೇಕು ಅಂತ ಲೋಕಲ್ ಅಲ್ಲಿರೋ ಸೆಲೆಬ್ರಿಟಿ ಒಬ್ಬರ ಹತ್ರ ರೋಜಿನ ಕರ್ಕೊಂಡೋಗಿ ಮೀಟ್ ಮಾಡಿಸಿ ಅದನ್ನ ದೂರದಿಂದ ವೈಟಿ ಫೋಟೋ ತೆಗೆದು ಇವಳು ಸಾಮಾನ್ಯ ಡಿಸೈನರ್ ಅಲ್ಲ, ಫೇಮಸ್ ಡಿಸೈನರ್ ಅನ್ನೋ ತರ ನ್ಯೂಸ್ ಪೇಪರ್ ನ ಪ್ರಿಂಟ್ ಮಾಡಿಸಿ ಅದನ್ನ ಆ ಹೀರೋಯಿನ್ ಮನೆಗೆ ಹೋಗೋ ತರ ಮಾಡುತ್ತೆ. ಅದನ್ನ ನೋಡಿದ ಹೀರೋಯಿನ್ ಕೂಡ ಓಹೋ ನಿಜವಾಗ್ಲೂ ಇವರು ದೊಡ್ಡ ಡಿಸೈನರ್ ಇರ್ಬೇಕು ಅನ್ಕೊಂಡು ಆ ರೋಜಿನ ಮೀಟ್ ಮಾಡೋಕೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಇಬ್ರು ಒಂದ್ ಕಡೆ ಮೀಟ್ ಕೂಡ ಮಾಡ್ತಾರೆ. ಆಗ ಹೀರೋಯಿನ್ ಈ ತರ ಒಂದು ಮ್ಯೂಸಿಯಂ ನಲ್ಲಿ ಒಂದು ಫೆಸ್ಟಿವಲ್ ಇದೆ, ಅದಕ್ಕೆ ನನ್ನ ಡ್ರೆಸ್ ನ ನೀವು ಡಿಸೈನ್ ಮಾಡ್ಬೇಕು ಅಂತ ಅವರಿಗೆ
ಅವರಿಗೆ ಹೇಳ್ತಾರೆ. ಸೊ ಇವರ ಪ್ರಕಾರನೇ ಆ ಹೀರೋಯಿನ್ ಹತ್ರ ರೋಜಿನ ಸೇರ್ಸಾಯ್ತು. ಇವರ ಪ್ಲಾನ್ ಗೆ ಇನ್ನು ಜನ ಬೇಕು. ಸೊ ವೈಟಿ ಅಂಡ್ ಲೂ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬಳು ಚೈನೀಸ್ ಚಾಲಾಕಿನ ನೋಡ್ತಾರೆ. ಅವಳು ಅಲ್ಲಿ ಪ್ಲೇಯಿಂಗ್ ಕಾರ್ಡ್ಸ್ ನಲ್ಲಿ ಗೇಮ್ಸ್ ನ ಆಡಿಸ್ತಾವಳೆ. ಸೆಲೆಕ್ಟೆಡ್ ಕಾರ್ಡ್ಸ್ ಮೇಲೆ 10 ಹಾಕಿದ್ರೆ 20, 100 ಹಾಕಿದ್ರೆ 200, ಆ ತರ ಗೇಮ್ಸ್ ಅದು. ಇದನ್ನ ನೋಡಿದಲ್ಲೂ ಇವಳ ಹತ್ರ ಅಂತ ಸ್ಪೆಷಲ್ ಏನಿದೆ ಅಂತ ಇವಳನ್ನ ನೋಡ ಕರ್ಕೊ ಬಂದೆ ಅಂದ್ರೆ, ಲೇ ಫಸ್ಟ್ ಸರಿಯಾಗಿ ಗಮನಿಸು, ಅವಳು ಆಳೋಕೆ ಬಂದವರ ವಾಚ್ ನೆಲ್ಲ ನೈಸ್ ಆಗಿ ಎಗರಿಸ್ತಾವಳೆ. ಅಂದ್ರೆ ಅವಳು ಕೂಡ ಅಲ್ಲಿದ್ದವರ ವಾಚ್ ನೆಲ್ಲ ಸಿಂಪಲ್ ಆಗಿ ಎಗರಿಸ್ತಾವಳೆ. ದೇರ್ ಫೋರ್ ಇವಳೊಬ್ಳು ವಾಚ್ ಕಳ್ಳಿ. ನೆಕ್ಸ್ಟ್ ಆ ಚೈನಿ ಹತ್ರ ಇವ್ರ ಪ್ಲಾನ್ ಬಗ್ಗೆ ಹೇಳಿ, ನಮ್ಮ ಜೊತೆ ಜಾಯಿನ್ ಆಗ್ತೀಯಾ, ನಿನಗೆ ತುಂಬಾ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರೆ, ಓಹೋ ನನಗೋಕೆ ಅಂತಾಳೆ. ಬಿಕಾಸ್ 100, 200 ಕೆಲ್ಲ ವಾಚ್ ಹೊಡಿಯೋಳ ಹತ್ರ ಇಂತ ದೊಡ್ಡ ಆಫರ್ ಕೊಟ್ರೆ ಬೇಡ ಅಂತಳ. ಸರಿ ನಾನು ಬರ್ತೀನಿ ಅಂತ ಚೈನಿ ಅಲ್ಲಿಂದ ಹೋಗ್ತಾ ಇದ್ರೆ, ಲೈ ಲೈಟ್ ಆಗಿ ಸ್ಲೈಡ್ ಆದ ಲುಕ್ವಾ ನನ್ನ ವಾಚ್ ಕೊಡಮ್ಮ ತಾಯಿ ಅಂದ್ರೆ, ಅಯ್ಯಯ್ಯೋ ಸಾರಿ ಅಭ್ಯಾಸ ಬಲ ಏನ್ ಮಾಡೋದು ಅಂತ ಅವ್ರಿಬ್ರನ್ನ ವಾಚ್ ಕೊಟ್ಟು ಅವಳು ಹೋದ್ರೆ, ನೆಕ್ಸ್ಟ್ ವೈಟ್ ಟಿ ಅವಳ ಇನ್ನೊಬ್ಬ ಫ್ರೆಂಡ್ ನ ಮೀಟ್ ಮಾಡಕ್ತಾಳೆ. ಇವಳ ಹೆಸರು ಟ್ಯಾಮಿ. ಸಖತ್ ಆಗಿದೆ, ಇದೇ ಹೆಸರನ್ನ ಕಂಟಿನ್ಯೂ ಮಾಡೋಣ. ಆ ಟ್ಯಾಮಿ ವೈಟ್ ಟಿ ನ ನೋಡಿ, ಲೇ ವೇಸ್ಟ್ ಆದ ವೈಟ್ ಪೇಂಟ್, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ನಿನ್ನ ಜೊತೆ ಸೇರಿ 100, 200 ನಾನು ಏನು ಮಾಡಕ್ಕಾಗಲ್ಲ, ನನಗೆ ಬೇರೆ ಕೆಲ್ಸನೇ ಇದೆ, ನೀನ್ ಹೋಗ್ತೀಯಾ ಅಂದ್ರೆ, ಏನು 100, 200 ನೆಕ್ಸ್ಟ್ ನಾವು ಮಾಡೋ ಕೆಲ್ಸ ಕೋಟಿ ರೇಂಜ್ ನಲ್ಲಿ ಇರುತ್ತೆ ಅಂದ್ರೆ, ಲೇ ನೋಡಕ್ ಒಳ್ಳೆ ನಂಬರ್ ಇಲ್ದಿರೋ ನಾನು ಕಾರಣ ಇಟ್ಕೊಂಡು ಕೋಟಿ ಪ್ಲಾನ್ ನ ಏನ್ ಸಮಾಚಾರ ಅಂದ್ರೆ, ವೈಟಿ ಆ ಪ್ಲಾನ್ ನೆಲ್ಲ ಹೇಳಿದ್ಮೇಲೆ ಓಕೆ ಅಂತ ಟ್ಯಾಮಿನೂ ಕೂಡ ಒಪ್ಕೊಂತಾಳೆ. ದೇರ್ ಫೋರ್ ವೈಟಿ ಆ ಪ್ಲಾನ್ ಗೆ ಈಗ 7 ಜನ ಟೀಮ್ ರೆಡಿ ಆಯ್ತು. ಸೊ ಎಲ್ಲರನ್ನು ಒಂದು ಪ್ಲೇಸ್ ನಲ್ಲಿ ಕೂರಿಸಿ ವೈಟಿ ಅವಳ ಪ್ಲಾನ್ ನ ಹೇಳ್ತಾಳೆ. ಇಲ್ಲಿ ಕಾಣ್ತಿರೋ ನೆಕ್ಲೆಸ್ ಅನ್ನೇ ನಾವು ಆ ಮ್ಯೂಸಿಯಂ ನಿಂದ ಅಬೇಸ್ ಮಾಡೋದು. ಇದನ್ನೇನಾದ್ರೂ ನಾವು ಸಕ್ಸಸ್ಫುಲ್ ಆಗಿ ಮುಗಿಸಿದ್ರೆ ನಮ್ಗಳ ಹತ್ರ ಒಬ್ಬೊಬ್ಬರಿಗೆ 130 ಕೋಟಿ ಸಿಗುತ್ತೆ. ಸೊ ಎಷ್ಟು ಕಾಸಿದೆ ಅಂದ್ರೆ ಸುಮ್ನೆನಾ, ಎಲ್ಲಾನು ಸೇರಿ ಅವರವರ ಕೈ ಚಾಲಕನ ಕರೆಕ್ಟ್ ಆಗಿ ತೋರಿಸ್ಬೇಕು. ಸೊ ಎಲ್ರು ವರ್ಕ್ ಇಸ್ ವರ್ಕ್ಶಿಪ್ ಅನ್ನೋ ಲೆವೆಲ್ ಗೆ ಫೀಲ್ಡ್ ಗೆಳಿತಾರೆ. ಆಕ್ಚುಲಿ ಟ್ಯಾಮಿ ಕೆಲಸ ಏನಂದ್ರೆ ಬೇರೆ ಕಡೆಯಿಂದ ವಸ್ತುಗಳನ್ನ ಸ್ಮಗಲ್ ಮಾಡಿ ತರೋದು. ಈಗ್ಲೂ ಕೂಡ ಒಂದು 3D ಪ್ರಿಂಟರ್ ಅನ್ನ ಸ್ಮಗಲ್ ಮಾಡಿ ತಂದವ್ರೆ. ಇದೇನಕ್ಕೆ ಯೂಸ್ ಅಂದ್ರೆ, ಇದ್ರಲ್ಲಿರೋ ಒಂದು ಕನ್ನಡಕದಿಂದ ಯಾವತ್ತಾದ್ರೂ ವಸ್ತುನ ಸ್ಕ್ಯಾನ್ ಮಾಡಿದ್ರೆ ಅದನ್ನ ಆ ಪ್ರಿಂಟರ್ ಡೈಮಂಡ್ ತರ ಆಬ್ಜೆಕ್ಟ್ ನಲ್ಲಿ ಅದೇ ತರ ಐಟಮ್ ನ ಪ್ರಿಂಟ್ ಮಾಡಿ ಕೊಡ್ತದೆ. ಇವರು ಫಸ್ಟ್ ಕೆಲಸ ಏನಂದ್ರೆ, ಹೇಗಾದ್ರೂ ಆ ಮ್ಯೂಸಿಯಂ ನಲ್ಲಿರೋ ನೆಕ್ಲೆಸ್ ನ ಈ ಕನ್ನಡಕದಿಂದ ಸ್ಕ್ಯಾನ್ ಮಾಡಿ ಆ ನೆಕ್ಲೆಸ್ ತರಾನೇ ಒಂದು ಫೇಕ್ ನೆಕ್ಲೆಸ್ ನ ರೆಡಿ ಮಾಡಬೇಕು. ಸೊ ಅದಕ್ಕಾಗಿ ಆ ರೋಸಿ ಅಂಡ್ ಜ್ಯುವೆಲರಿ ಲೇಡಿನ ಕರ್ಕೊಂಡು ಸ್ಟ್ರೈಟ್ ಆಗಿ ಮ್ಯೂಸಿಯಂ ನೊಳಗೊಬ್ಬರನ್ನ ಮೀಟ್ ಮಾಡ್ತಾರೆ. ಈ ತರ ನಾವು ಆ ಹೀರೋಯಿನ್ ಇದಾರಲ್ಲ ಅವರ ಡಿಸೈನರ್, ಅವ್ರು ಹಾಕೊಳ್ಳಕ್ಕೆ ಒಳ್ಳೆ ಒಡವೆಗಳನ್ನ ನೋಡ್ಲಿಕ್ಕೆ ಬಂದಿದ್ದೀವಿ ಅಂತ ರೋಸಿ ಹೇಳಿದ್ರೆ, ಅದಕ್ಕೆ ಅವರು ಕೂಡ ಮ್ಯೂಸಿಯಂ ಅಲ್ಲಿರೋ ಕೆಲ ಒಡವೆಗಳನ್ನ ತೋರಿಸ್ತಾರೆ. ಬಟ್ ರೋಸಿ ಹೇಳ್ತಾಳೆ, ನಿಮ್ಮ ಮ್ಯೂಸಿಯಂ ಅಲ್ಲಿರುವ ತುಂಬಾ ಕಾಸ್ಟ್ಲಿಯಸ್ಟ್ ಒಡವೆಗಳನ್ನ ಹೇಳಿ ಅಂದ್ರೆ, ಎಸ್ ಮೇಡಮ್ ಒಂದು ನೆಕ್ಲೆಸ್ ಇದೆ ಬಟ್ ಅದನ್ನ ಇಲ್ಲಿಗೆ ತರೋಕಾಗಲ್ಲ ಅಂತಂದ್ರೆ, ಏನ್ ಸಾರ್ ಹಿಂಗ್ ಹೇಳ್ತೀರಾ, ಈ ಫೆಸ್ಟಿವಲ್ ನ ಚೀಪ್ ಹೋಸ್ಟೇ ಅವರು. ಆ ಮೇಡಮ್ ಗೆ ನಿಮ್ಮಲ್ಲಿನ ಬೆಸ್ಟ್ ಅನ್ನೇ ಧರಿಸಿದ್ರೆ ನಿಮಗೆ ತಾನೇ ಹೆಸರು ಅಂತ ಮ್ಯಾನಿಪುಲೇಟ್ ಮಾಡಿದ್ರೆ, ಎಸ್ ಮೇಡಮ್ ನೀವ್ ಹೇಳೋದು ಸರಿನೇ, ಇರಿ ನಾನು ಹೋಗಿ ಆ ನೆಕ್ಲೆಸ್ ನ ತರ್ತೀನಿ ಅಂತ ಹೇಳಿ ಆ ನೆಕ್ಲೆಸ್ ನ ತಂದು ತೋರಿಸ್ತಾರೆ. ಆಗ ಈ ರೋಸಿ ಆ ಸ್ಕ್ಯಾನ್ ಮಾಡೋ ಕನ್ನಡಕನ ಹಾಕೊಂಡು ಆ ನೆಕ್ಲೆಸ್ ಅನ್ನ ದುರ್ಗುಡ್ಕೊಂಡು ನೋಡ್ತಾ ಇದ್ರೆ, ಬಿಕಾಸ್ ಸ್ಕ್ಯಾನ್ ಮಾಡ್ಬೇಕಲ್ವಾ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅದನ್ನ ನೋಡಿದ್ರೆ ಅಲ್ಲಿದ್ದ ಆ ಮ್ಯೂಸಿಯಂ ನವನು, ಏನಿವಮ್ಮ ನೆಕ್ಲೆಸ್ ಅನ್ನ ನಿಯರೆಸ್ಟ್ ಆಗಿ ನಾನ್ ಸ್ಟಾಪ್ ಆಗಿ ನೋಡ್ತಾವಳಲ್ಲ ಅಂತ ಡೌಟ್ ಪಡ್ತಾ ಇದ್ರೆ, ಬಟ್ ಇದ್ ಯಾವ್ದನ್ನು ಕೇರ್ ಮಾಡದೆ ನೋಡ್ತಾನೆ ಆ ಸ್ಕ್ಯಾನ್ ನ ರೋಜಿ ಮುಗಿಸ್ತಾಳೆ. ನೆಕ್ಸ್ಟ್ ಆ ಸ್ಕ್ಯಾನ್ ಮಾಡಿದ ಡೇಟಾ ಇಂದ ಆ ಪ್ರಿಂಟರ್ ನ ಮೂಲಕ ಡೂಪ್ಲಿಕೇಟ್ ಅನ್ನ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಆ ಹೀರೋಯಿನ್ ಆ ಮ್ಯೂಸಿಯಂ ಅಲ್ಲಿ ಕರೆಕ್ಟ್ ಆಗಿ ಇದೇ ನೆಕ್ಲೆಸ್ ಅನ್ನ ಚೂಸ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ರೋಜಿ ಹೀರೋಯಿನ್ ಹತ್ರ, ಮೇಡಮ್ ನಿಮ್ಗೆ ಡ್ರೆಸ್ ಎಲ್ಲ ಸಖತ್ ಸೂಟ್ ಆಗ್ತಾ ಇದೆ ಬಟ್ ಅದಕ್ಕೆ ಮ್ಯಾಚ್ ಆಗೋ ತರ ಜ್ಯುವೆಲರಿ ಸಿಗ್ತಾ ಇಲ್ಲ ಮೇಡಮ್. ಆದ್ರೆ ಮೇಡಮ್ ಆ ಮ್ಯೂಸಿಯಂ ನಲ್ಲಿ ಒಂದು ನೆಕ್ಲೆಸ್ ನ ನೋಡುವೆ ಮೇಡಮ್, ಸಖತ್ ಸ್ಟೈಲಿಶ್ ನೆಕ್ಲೆಸ್, ಹೆಂಗೋ ನೀವು ಆ ಫೆಸ್ಟಿವಲ್ ನ ಚೀಪ್ ಹೋಸ್ಟ್ ಅಲ್ಲ, ಸೊ ನೀವು ಕೇಳಿದ್ರೆ ಆ ನೆಕ್ಲೆಸ್ ನ ಹಾಕೊಳಕ್ ಕೊಡ್ತಾರೆ. ನೀವೇನಾದ್ರೂ ಆ ನೆಕ್ಲೆಸ್ ನ ಹಾಕೊಂಡ್ರೆ ಆ ಫೆಸ್ಟಿವಲ್ ನಲ್ಲಿ ಒಳ್ಳೆ ದೇವತೆ ತರ ಕಾಣ್ತೀರಾ ಮೇಡಮ್ ಅಂತ ಹೀರೋಯಿನ್ ಗೆ ರೋಸಿ ಹಚ್ಚಿದ್ರೆ, ಅದನ್ನ ಕೇಳಿದ ಹೀರೋಯಿನ್ ಕೂಡ ಸರಿ ಓಕೆ ಅದನ್ನೇ ಕೇಳ್ತೀನಿ ಅಂತ ಒಪ್ಕೊಂತಾಳೆ. ದೇರ್ ಫೋರ್ ಅರ್ಧ ಕೆಲ್ಸ ಮುಗಿತು ಇವ್ರಿಗೆ. ಆದ್ರೆ ಇವ್ರಿಗೆ ದೊಡ್ಡ ಸಂಕಟವಾಗಿರೋದೆ ಆ ಮ್ಯೂಸಿಯಂ ನಲ್ಲಿರುವ ಸೆಕ್ಯೂರಿಟಿ ಕ್ಯಾಮೆರಾಗಳು. ಆಕ್ಚುಲಿ ಗೌರ್ಮೆಂಟ್ ಲಾ ಪ್ರಕಾರ ಎಲ್ಲಿ ಬೇಕಾದ್ರೂ ಸೆಕ್ಯೂರಿಟಿ ಕ್ಯಾಮೆರಾಗಳನ್ನ ಹಾಕ್ಬೋದು, ಆದ್ರೆ ಬಾತ್ರೂಮ್ ನಲ್ಲಿ ಫಿಕ್ಸ್ ಮಾಡಬಾರ್ದು. ಬಟ್ ಆ ಮ್ಯೂಸಿಯಂ ನಲ್ಲಿ ಅಲ್ಲೂ ಫಿಕ್ಸ್ ಮಾಡೋರೆ, ಯಾರು ಬಾತ್ರೂಮ್ ಗೆ ಹೋಗ್ತಾರೆ ಬರ್ತಾರೆ ಅನ್ನೋದನ್ನೆಲ್ಲ ನೋಡ್ಬೋದು ಅಂತ. ಸೊ ಆ ಮ್ಯೂಸಿಯಂ ನಲ್ಲಿ ನಾವೆಲ್ಲಿದ್ರು ಗೊತ್ತಾಗೋಗುತ್ತೆ. ಸೊ ಇವರ ಪ್ರಕಾರ ಫಸ್ಟ್
ಫಸ್ಟ್ ಒಂದು ಬ್ಲೈಂಡ್ ಸ್ಪಾಟ್ ನ ಕ್ರಿಯೇಟ್ ಮಾಡಿದಂತೆ. ಬ್ಲೈಂಡ್ ಸ್ಪಾಟ್ ಅಂದ್ರೆ ಕ್ಯಾಮರಾದಲ್ಲಿ ಕಾಣಿಸದೇ ಇರುವಂತಹ ಒಂದು ಜಾಗ. ಸೊ ಅದಕ್ಕೆ ಇವರು ಫಸ್ಟ್ ಆ ಮ್ಯೂಸಿಯಂ ನ ಸರ್ವರ್ ಗೆ ಕನೆಕ್ಟ್ ಆಗಿರೋ ಕಂಪ್ಯೂಟರ್ ನ ಹ್ಯಾಕ್ ಮಾಡ್ಬೇಕು. ಬಟ್ ಆ ಕಂಪ್ಯೂಟರ್ ನ ಯೂಸ್ ಮಾಡ್ತಾ ಇರೋನು ಪಾಲ್ ಅನ್ನೋ ಒಬ್ಬ ವರ್ಕರ್. ಆಕ್ಚುಲಿ CCTV ಹ್ಯಾಕ್ ಮಾಡೋದೆಲ್ಲ ಒಂದು ದೊಡ್ಡ ಮ್ಯಾಟರೇ ಅಲ್ಲ. ಸಿಂಪಲ್ ಆಗಿ ಒಂದು ಲಿಂಕ್ ನ ಸೆಂಡ್ ಮಾಡಿ ಅದನ್ನ ಅವರು ಕ್ಲಿಕ್ ಮಾಡಿದ್ರೆ ಸಾಕು. ಬಟ್ ಆ ಪಾಲ್ ಈ ತರ ಎಕ್ಸ್ಟರ್ನಲ್ ಲಿಂಕ್ ಯಾವ್ದನ್ನು ಕ್ಲಿಕ್ ಮಾಡಲ್ಲ, ಅಷ್ಟು ಪರ್ಫೆಕ್ಟ್ ಅವನು. ಅದಕ್ಕೆ ಅವನಿಗೆ ಸಂದೇಹ ಬರ್ದೇ ಇರುವಂತಹ ಲಿಂಕ್ ನ ಕಳಿಸ್ಬೇಕು ಅನ್ಕೊಂಡು ಅವನ ವೀಕ್ನೆಸ್ ನ ಕಂಡುಹಿಡಿಯೋಕೆ ಪಾಲ್ ನ ಫೇಸ್ಬುಕ್ ಅಕೌಂಟ್ ಅನ್ನ ಚೆಕ್ ಮಾಡಿದ್ರೆ ಇವನ್ ಯಾರೋ ನಾಯನ್ನೇ ಪ್ರೀತಿ ಮಾಡುವಂತಹ ನಾಟಿ ಬಾಯ್ ಇದ್ದಂಗ ಅವನಿಗೆ. ಅದ್ರಲ್ಲೂ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಅಂದ್ರೆ ಅವನಿಗೆ ಪ್ರಾಣ. ಸೊ ಇದನ್ನ ತಿಳ್ಕೊಂಡ ಈ ಹ್ಯಾಕರ್ ಹುಡುಗಿ ಆ ಡಾಗ್ ನ ಬಗ್ಗೆ ಒಂದು ಪೋಸ್ಟ್ ನ ರೆಡಿ ಮಾಡಿ ಅದ್ರ ಜೊತೆ ಇವರು ಹ್ಯಾಕ್ ಮಾಡೋ ಲಿಂಕ್ ಅನ್ನು ಜೋಡಿಸಿ ಪಾಲ್ ಗೆ ಕಳಿಸಿದ್ರೆ, ಸೊ ಈ ಪೋಸ್ಟ್ ನ ನೋಡಿದ ಪಾಲ್ ನ ಹಾರ್ಟ್ ನಲ್ಲಿ ನಾಯಿ ಬಗ್ಗೆ ಬೀಟ್ ಸ್ಟಾರ್ಟ್ ಆಗಿ ಅದ್ರ ಬಗ್ಗೆ ತಿಳಿಯಲು ಆ ಲಿಂಕ್ ನ ಕ್ಲಿಕ್ ಮಾಡ್ತಾನೆ. ದಟ್ಸ್ ಆಲ್. ಆ ಪಾಲ್ ನ ಕಂಪ್ಯೂಟರ್ ನ ಇವರು ಹ್ಯಾಕ್ ಮಾಡ್ಕೊಂತಾರೆ. ಇನ್ನೊಂದೇನಂದ್ರೆ ಪಾಲ್ ನ ಕಂಪ್ಯೂಟರ್ ನ ಮೂಲಕನೇ ಆ ಮ್ಯೂಸಿಯಂ ನ ಸರ್ವರ್ ಆಗ್ತಾಳೆ. ಆಗ ಆಫೀಸ್ ನಲ್ಲಿ ಯಾವ ಟೇಬಲ್ ಗಳು ಡಿನ್ನರ್ ಗಾಗಿ ಯಾರ್ಯಾರಿಗೆ ರಿಸರ್ವ್ ಆಗಿದೆ ಅನ್ನೋ ಮ್ಯಾಪ್ ಕೂಡ ಇರುತ್ತೆ. ಅದನ್ನು ಟ್ಯಾಮಿ ರೆಕಾರ್ಡ್ ಮಾಡ್ಕೊಂತಾಳೆ. ಈ ಕಡೆ ಮ್ಯೂಸಿಯಂ ನಲ್ಲಿ ಫೆಸ್ಟಿವಲ್ ನ ಮುಂಚೆ ದೊಡ್ಡ VIP ಗಳಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಪಾರ್ಟಿ ಕೊಡ್ತಾರೆ. ಅದಕ್ಕೆ ಹೀರೋಯಿನ್ ಕೂಡ ಬರ್ತಾಳೆ. ಅವಳ ಜೊತೆ ಬಾಯ್ ಫ್ರೆಂಡ್ ಆಗಿ ಯಾರು ಬರ್ತಾರೆ ಅಂದ್ರೆ ವೈಟಿ ಹೆದರಿಸಿದ್ಲಲ್ಲ ಅವನೇನೆ. ಇದನ್ನ ನೋಡಿ ಟ್ಯಾಮಿ ವೈಟಿಗೆ ಹೇಳ್ತಾಳೆ, ಆಕ್ಚುಲಿ ಈ ವೈಟಿನು ಇವನು ಇಬ್ರು ಲವರ್ಸ್ ಒಂದು ಟೈಮ್ ನಲ್ಲಿ. ವೈಟಿ ತನ್ನ ಕಳ್ತನನೆಲ್ಲ ಬಿಟ್ಟು ಇವನ ಜೊತೆ ಸಂತೋಷದಿಂದಿದ್ಲು. ಬಟ್ ಈ ಲೋಕಲ್ ಲವರ್ ತನ್ನ ಆರ್ಟ್ ಗ್ಯಾಲರಿಗೆ ಕೆಲ ಆರ್ಟ್ ಅನ್ನ ಇಲ್ಲಿಗಲ್ ಆಗಿ ತಗೊಂಡಿರ್ತಾನೆ. ಈ ಮ್ಯಾಟರ್ ಪೊಲೀಸ್ನವ್ರಿಗೆ ತಿಳಿಯುತ್ತೆ. ಸೊ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ಲಜ್ಜೆಗೆಟ್ಟ ಲವರ್ ಏನ್ ಮಾಡ್ತಾನೆ ಅಂದ್ರೆ ಅವನು ತಗೊಂಡಿರುವ ಇಲ್ಲಿಗಲ್ ಐಟಮ್ ನೆಲ್ಲ ಈ ವೈಟಿ ಹೆಸರಲ್ಲಿ ತಗೊಂಡಿರೋ ತರ ಡೆಲ್ಲಿಟ್ಟವನೆ. ಸೊ ವೈಟಿನ ಅರೆಸ್ಟ್ ಮಾಡಿ 5 ವರ್ಷ ಜೈಲ್ಗೆ ಹಾಕ್ತಾರೆ. ಇದಾದ್ಮೇಲೆನೆ ಅವರು ರಿಲೀಸ್ ಆಗಿ ಬಂದವರೇ ಈ ಗಂಡ್ಗೆನೆ ವೈಟಿ ಇವನನ್ನ ಹೋಗಿ ಎದುರಿಸಿತು. ಬಟ್ ಅವನ್ನೇನು ಮಾಡ್ಲಿಲ್ಲ, ಬರೀ ಬಟನ್ ಅನ್ನ ಮಾತ್ರ ತಗೊಂಡು ಬಂದಿರ್ತಾರೆ. ನಾನಿಲ್ಲಿ ಮಾಡ್ದಿರೋ ತಪ್ಪಿಗೆ ಸಿಕ್ಕಿ ಸೀಲಾಗಿದ್ರೆ ನಿನಗೆ ಹೀರೋಯಿನ್ ಸೋಕಿ ಕೇಳ್ತದ, ಮುಂದೆ ನಿನ್ಗೈತೆ ಮಾರಿ ಹಬ್ಬ ಅಂತ ವೈಟಿ ಯೋಚಿಸ್ತಾ ಇದ್ರೆ ಇದನ್ನೆಲ್ಲ ತಿಳ್ಕೊಂಡಲ್ಲೂ ವೈಟಿ ಹತ್ರ ಇದೆಲ್ಲ ಬಿಡು, ನಾವು ಪ್ಲಾನ್ ಪ್ರಕಾರನೇ ಹೋಗೋಣ, ಬಿಟ್ಟು ಆ ಲವರ್ ನ ರಿವೆಂಜ್ ತಗೊಂತೀನಿ ಅಂತ ನೀನೇನಾದ್ರೂ ಮಾಡಿ ಅದೇನಾದ್ರೂ ಆಗಿ ಉಲ್ಟಾ ಆಗ್ಬಾರ್ದು ಅಂದ್ರೆ ಆ ತರ ಏನು ಇಲ್ಲ. ಆಸ್ ಪರ್ ಪ್ಲಾನ್ ಎಲ್ಲ ನಡೆಯುತ್ತೆ. ಬಟ್ ಈ ಗ್ಯಾಪ್ ನಲ್ಲೇ ಆ ಲೋ ಕಾಸ್ಟ್ ಲಿಕ್ಕರ್ ಬಾಟಲ್ ತರ ಅವನಲ್ಲ ಲವರ್, ಅವನಿಗೆ ಏನಾದ್ರೂ ಮಾಡ್ತೀನಿ, ಬಟ್ ಸೆಂಟ್ರಿಗೆ ನೀನ್ ಬರ್ಬೇಡ ಅಂತ ಹೇಳ್ತಾಳೆ. ನೆಕ್ಸ್ಟ್ ಹೀರೋಯಿನ್ ಜೊತೆ ಇರೋ ರೋಸಿ ಒಂದು ಬ್ರಿಲಿಯಂಟ್ ಆದ ಐಡಿಯಾ ಮಾಡ್ತಾಳೆ. ಅದೇನಂದ್ರೆ, ಮೇಡಮ್ ಆ ಜ್ಯುವೆಲರಿನ ಮ್ಯೂಸಿಯಂ ನಿಂದ ತರಿಸಿ ಇಲ್ಲಿ ಒಂದ್ಸರಿ ಹಾಕಿ ನೋಡಿ ಚೆಕ್ ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೆ ಹೀರೋಯಿನ್ ಕೂಡ ಒಪ್ಪಿ ಆ ನೆಕ್ಲೆಸ್ ನ ತರಿಸ್ತಾಳೆ. ಅದು ಕೂಡ ಫುಲ್ ಸೆಕ್ಯೂರಿಟಿಲೇ ಬರುತ್ತೆ. ನೆಕ್ಸ್ಟ್ ಹಂಗೆ ಆ ನೆಕ್ಲೆಸ್ ನ ಹೀರೋಯಿನ್ ಗೆ ಹಾಕ್ತಾರೆ. ಏನ್ ಮೇಡಮ್ ಈ ನೆಕ್ಲೆಸ್ ಗೆ ಸೂಟ್ ಆಗೋ ನೆಕ್ ಮೇಡಮ್ ನಿಮ್ದು ಅಂತ ರೋಸಿ ಫುಲ್ ಹೊಗಳಿದ್ರೆ, ಅದಾದ್ಮೇಲೆ ಆ ನೆಕ್ಲೆಸ್ ನ ರೋಸಿ ತೆಗಿಯೋಕೆ ನೋಡಿದ್ರೆ ಅದು ಬರ್ತಾ ಇಲ್ಲ. ಸೊ ಆಗ ಆ ಮ್ಯೂಸಿಯಂ ನ ಸ್ಟಾಫ್, ಮೇಡಮ್ ಇದನ್ನೆಲ್ಲ ನಿಮ್ ತೆಗಿಯೋಕ್ ಆಗಲ್ಲ ಅಂತ ಒಂದು ಚಿಕ್ಕ ಡಿವೈಸ್ ನ ಇಟ್ಟು ಅದನ್ನ ಅನ್ಲಾಕ್ ಮಾಡ್ತಾರೆ. ಈ ಸಿಸ್ಟಮ್ ನ ನೋಡಿ ರೋಸಿ ಸುಸ್ತಾಗಿ ಹೋಗ್ತಾಳೆ. ಬಿಕಾಸ್ ಇದನ್ನ ತೆಗೆದು ಫೇಕ್ ನೆಕ್ಲೆಸ್ ನ ಈಸಿಯಾಗಿ ಹಾಕ್ಬೋದು ಅನ್ಕೊಂಡಿದ್ಲು. ಬಟ್ ಈಗ ಇದನ್ನ ತೆಗಿಲಿಕ್ಕೆ ಒಂದು ಡಿವೈಸ್ ಬೇಕಲ್ಲ ಅಂತ ಯೋಚಿಸಿ ಮತ್ತೆ ಇನ್ನೊಂದು ಪ್ಲಾನ್ ಮಾಡ್ತಾಳೆ. ಸೂಪರ್ ಸಾರ್, ಹೇಗ್ ತೆಗಿದ್ರಿ, ಒಂದ್ಸಾರಿ ತೋರ್ಸಿ ಸಾರ್ ಅಂತ ಆ ಸ್ಟಾಫ್ ಗೆ ಕೇಳಿದ್ರೆ ಅವರು ಕೂಡ ಹೀರೋಯಿನ್ ಗೆ ನೆಕ್ಲೆಸ್ ನ ಹಾಕಿ ಆ ಡಿವೈಸ್ ನಿಂದ ಅನ್ಲಾಕ್ ಮಾಡಿ ತೆಗಿತಾರೆ. ಇದನ್ನೆಲ್ಲ ರೋಸಿ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂತಾಳೆ. ನೋಡಕ್ಕೊಳ್ಳೆ ಸ್ವೀಟ್ ಸ್ಟ್ರಾಬೆರಿ ತರ ಇಟ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಸ್ಕೆಚ್ ಆಗ್ತೀಯಲ್ಲೇ ಅಂತ ನಾವ್ ಅನ್ಕೊಂಡ್ರೆ ಅದನ್ನ ಇವಳ ಟೀಮ್ ಗೆ ಕಳಿಸ್ತಾಳೆ. ಅದನ್ನ ನೋಡಿ ಅವರೆಲ್ಲ ಶಾಕ್ ಆಗ್ತಾರೆ. ಅಯ್ಯಯ್ಯೋ ಇದ್ಯಾವ್ದಪ್ಪ ಸೈಡ್ ಇಂದ ಸಡನ್ ಆಗಿ ಬಂದೋ ಸ್ನೇಕ್ ತರ, ಈ ಡಿವೈಸ್ ನಮ್ಮ ಪ್ಲಾನ್ ಮಧ್ಯದಲ್ಲಿ ಬಂತಲ್ಲಪ್ಪ ಅಂತ ವೈಟಿ ಅಂಡ್ ಟೀಮ್ ಯೋಚಿಸ್ತಾ ಇದ್ರೆ, ಬಟ್ ಹ್ಯಾಕರ್ ಏನ್ ಮಾಡ್ತಾಳೆ ಅಂದ್ರೆ ಆ ವಿಡಿಯೋನ ತನ್ನ ತಂಗಿ ಒಬ್ಬಳಿಗೆ ಕಳಿಸಿ ಇದೇ ತರ ಒಂದು ಡಿವೈಸ್ ನ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರೆ ಅವಳು ಇದೆಲ್ಲ ಸಪ್ಪೆ ಮ್ಯಾಟರ್ ಸಾಲ್ಟ್ ವಾಟರ್ ನನ್ಗೆ ಅನ್ನೋ ತರ ಆ ಡಿವೈಸ್ ನ ವಿಡಿಯೋ ನೋಡಿ ರೆಡಿ ಮಾಡ್ಕೊಡ್ತಾಳೆ. ಬಟ್ ಈ ಡಿವೈಸ್ ಆ ನೆಕ್ಲೆಸ್ ನಲ್ಲಿ ವರ್ಕ್ ಆಗ್ಬೇಕಲ್ಲ, ಅದೇ ಇವರ ದೊಡ್ಡ ಡೌಟ್. ಸೊ ನೆಕ್ಸ್ಟ್ ಡೇ ಆ ಫೆಸ್ಟಿವಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಊರಲ್ಲಿರೋ ಎಲ್ಲ ದೊಡ್ಡ ಸೆಲೆಬ್ರಿಟೀಸ್ ಆ ಈವೆಂಟ್ಸ್ ಗೆ ಬರ್ತಾ ಅವ್ರೆ. ಈ ಕಡೆ ಹೀರೋಯಿನ್ ಕೂಡ ಆ ಲವರ್ ನ ಕರ್ಕೊಂಡು ಒಳ ಬರ್ತಾಳೆ ವಿತ್ ಆ ನೆಕ್ಲೆಸ್ ಅಂಡ್ ಅವರ ಜೊತೆ ರೋಸಿ ಕೂಡ ಇರ್ತಾಳೆ. ಸಮ್ ಟೈಮ್ ಆದ್ಮೇಲೆ ವೈಟಿ ಕೂಡ ಸಖತ್ ಬ್ಯೂಟಿ ತರ ರೆಡಿ ಆಗಿ ಅಲ್ಲಿಗೆ ಬರ್ತಾಳೆ. ನೆಕ್ಸ್ಟ್ ಆ ಹ್ಯಾಕರ್ ಹುಡುಗಿ ಹೊರಗೆ ಒಂದು ವ್ಯಾನ್ ಸೆಟಪ್ ಒಳಗೆ ರೆಡಿ ಆಗಿ CCTV ಕ್ಯಾಮ್ರಾದ ಕಂಟ್ರೋಲಿಂಗ್ ಮಾಡ್ತಾನೆ. ಒಳಗಿರೋರ್ಗೆಲ್ಲರಿಗೂ ಇನ್ಸ್ಟ್ರಕ್ಷನ್
ನ ಕೊಡ್ತಾವ್ರೆ. ಇದ್ರ ಜೊತೆ ಟ್ಯಾಮಿ ಆಲ್ರೆಡಿ ಸೂಪರ್ವೈಸರ್ ಆಗಿ ಒಳಗಡೆ ಇದ್ದಾಳೆ. ಆ ಸೂಪರ್ವೈಸರ್ ನ ಇನ್ಫ್ಲೂಯೆನ್ಸ್ ನಲ್ಲೇ ಅಡುಗೆ ಮಾಡಲು ಈ ಲೂನ ಕೂಡ ಅಪಾಯಿಂಟ್ ಮಾಡ್ಕೊಂತಾಳೆ. ಆಕ್ಚುಲಿ ಆ ಸೆಲೆಬ್ರಿಟಿ ಟೇಬಲ್ ಗೆ ಹೋಗೋ ಡಿನ್ನರ್ ನ ರೆಡಿ ಮಾಡೋದೇ ಈ ಲೂ. ಸೊ ಆ ಹೀರೋಯಿನ್ ಗೆ ಹೋಗೋ ಫುಡ್ ನಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಅದನ್ನ ಹೀರೋಯಿನ್ ಟೇಬಲ್ ಗೆ, ಅದ್ರಲ್ಲೂ ಹೀರೋಯಿನ್ ಗೆ ಸರ್ವ್ ಮಾಡಿದ್ರೆ ಹಂಗೆ ಆ ಹೀರೋಯಿನ್ ಕೂಡ ಆ ಫುಡ್ ನ ತಿಂತಾವ್ರೆ. ಇದನ್ನೆಲ್ಲ ಸೂಪರ್ವೈಸರ್ ಆದ ಟ್ಯಾಮಿ ಗಮನಿಸಿ ಆ ಚೈನಿಗೆ ರೆಡಿ ಆಗ ಕೇಳ್ತಾನೆ. ಇದನ್ನ ಕೇಳಿದ ಚೈನಿ ಅದೇ ವಾಚ್ಕೊಳ್ಳಿ ಸ್ಟ್ರೈಟ್ ಆಗಿ ಬಾತ್ರೂಮ್ ಒಳಗೋದ್ರೆ ಇವಳನ್ನು ಕೂಡ ಟ್ಯಾಮಿನೇ ಸೂಪರ್ವೈಸರ್ ಪವರ್ ಅಲ್ಲಿ ಯೂಸ್ ಮಾಡಿಕೊಂಡು ಕೆಲ್ಸಕ್ಕೆ ತಗೊಂಡವಳೆ. ಆ ಚೈನಿ ಫಸ್ಟ್ ಒಂದು ವಾಶ್ರೂಮ್ ಒಳಗೋಗಿ ಒಳಗಡೆಯಿಂದ ಲಾಕ್ ಹಾಕೊಂಡು ಸೈಡ್ ಗ್ಯಾಪ್ ನಲ್ಲಿ ನೆಕ್ಸ್ಟ್ ರೂಮ್ ಒಳಗೋಗಿ ಅದನ್ನು ಲಾಕ್ ಮಾಡಿ ಅದೇ ತರ ಒಂದೇ ಒಂದು ವಾಶ್ರೂಮ್ ನ ಬಿಟ್ಟು ಎಲ್ಲಾನು ಒಳಗಿಂದ ಲಾಕ್ ಮಾಡ್ತಾಳೆ. ಇದನ್ನೆಲ್ಲ ಕಾಣ್ದೇ ಇರೋ ತರ ಹ್ಯಾಕರ್ ಹುಡುಗಿ ಕ್ಯಾಮ್ರಾನ ಕಂಟ್ರೋಲ್ ಮಾಡ್ತಾಳೆ. ನೆಕ್ಸ್ಟ್ ವೈಟಿ ಆ ಬಾತ್ರೂಮ್ ನ ಎಂಟ್ರೆನ್ಸ್ ನಲ್ಲಿ ಡ್ರಿಂಕ್ ಮಾಡ್ಕೊಂಡು ನಿಂತಿದ್ರೆ ಹಂಗೆ ಆ ಹೀರೋಯಿನ್ ಆ ಫುಡ್ ನ ತಿಂದು ಸೆಟ್ ಆಗದೆ ವಾಮಿಟ್ ಬರೋ ತರ ಆಗಿ ಫಾಸ್ಟ್ ಆಗಿ ಬಾತ್ರೂಮ್ ಕಡೆ ಓಡ್ತಾಳೆ. ಒಳಗೋಗಿ ಎಲ್ಲಾ ಡೋರ್ನು ತೆಗಿಯೋಕೆ ನೋಡಿ ಆಗ್ತೇನೆ ಲಾಸ್ಟ್ ರೂಮ್ ಒಳಗೋಗಿ ವಾಮಿಟ್ ಮಾಡ್ತಾ ಇದ್ರೆ ಆಕ್ಚುಲಿ ಯಾಕೆ ಎಲ್ಲಾ ಬಾತ್ರೂಮ್ ಲಾಕ್ ಮಾಡಿದ್ರು ಅಂದ್ರೆ ಆ ಕ್ಯಾಮ್ರಾದ ಬ್ಲೈಂಡ್ ಸ್ಪಾಟ್ ಗಾಗಿ ಇರೋದೇ ಇದೊಂದೇ ರೂಮ್. ಅಲ್ಲಿ ಹೀರೋಯಿನ್ ಒಳಗಿದ್ರೆ ಆ ನೆಕ್ಲೆಸ್ ನ ಸೇಫ್ಟಿಗಾಗಿ ಬಂದಿರೋ ಗಾರ್ಡ್ಸ್ ಆ ಬಾತ್ರೂಮ್ ಹತ್ರ ಬಂದ್ರೆ ಅಲ್ಲೇ ಇದ್ದ ವೈಟಿ ಜಿಜಿ ಇದು ಲೇಡೀಸ್ ವಾಶ್ರೂಮ್ ಸ್ವಲ್ಪ ನೋಡಿ ಅಂತಂದ್ರೆ ಆ ಗಾರ್ಡ್ಸ್ ಕೂಡ ಅಲ್ಲೇ ನಿಲ್ತಾರೆ. ಸೇಮ್ ಟೈಮ್ ನಲ್ಲಿ ಒಳಗಿದ್ದ ಚೈನಿ ಹೀರೋಯಿನ್ ಹತ್ರ ಹೋಗಿ ಯಾಕೆ ಮೇಡಮ್ ಏನಾಯ್ತು ಅಂತ ಹೆಲ್ಪ್ ಮಾಡೋ ತರ ಹೋಗಿ ಆ ಡಿವೈಸ್ ನ ಇಟ್ಟು ಆ ನೆಕ್ಲೆಸ್ ನ ಸ್ಮೂತ್ ಆಗಿ ಎಗರಿಸ್ಬಿಡ್ತಾಳೆ. ಅಷ್ಟೊಂದು ಪ್ರೊಫೆಷನಲಿ ಚೈನಿ ಚಿನಿಮಣಿ. ಅಲ್ಲಿಂದ ಚೈನಿ ಆ ನೆಕ್ಲೆಸ್ ನ ಜೊತೆ ಆ ಬ್ಲೈಂಡ್ ಸ್ಪಾಟ್ ನ ಮೂಲಕ ಹೊರಗೆ ಬರ್ತಾಳೆ. ಅಷ್ಟರಲ್ಲಿ ವೈಟಿ ಊಟ ಮಾಡಿದ ಪ್ಲೇಟ್ ನ ತಗೊಂಡ್ ಬರ್ತಾ ಇದ್ದ ಸಪ್ಲೈಯರ್ ನ ನಿಲ್ಸಿ ಮಾತಾಡಿಸ್ತಾ ಇದ್ರೆ ಆ ಗ್ಯಾಪ್ ನಲ್ಲಿ ಚೈನಿ ನೆಕ್ಲೆಸ್ ಅನ್ನ ಪ್ಲೇಟ್ ಒಳಗೆ ಬಚ್ಚಿಟ್ಟು ಅವಳೋದ್ರೆ ಆಕ್ಚುಲಿ ಅದನ್ನೆಲ್ಲ ಪ್ಲೇಟ್ ತೊಳೆಯೋ ಜಾಗಕ್ಕೆ ಸಪ್ಲೈಯರ್ ತಗೊಂಡೋಗ್ಬೇಕು. ಬಟ್ ಈ ಸೈಡ್ ಅಲ್ಲಿ ಇರುವ ಸುಂಡಿಲಿ ತರ ಇದನ್ನಲ್ಲ ಸಪ್ಲೈಯರ್ ಅಲ್ಲಿಗೆ ಹೋಗೋದನ್ನ ಬಿಟ್ಟು ಯಾರ ಹತ್ರನೋ ಹರಟೆ ಹೊಡಿತಾವನೆ. ಇದನ್ನ ಸಿಸಿಟಿವಿಲಿ ಗಮನಿಸಿದ ಹ್ಯಾಕರ್ ಲೇ ಆ ಸಪ್ಲೈಯರ್ ಅಲ್ಲೇ ಹರಟೆ ಹೊಡಿತಾವನೆ ಹೋಗಿ ನೋಡು ಅಂದ್ರೆ ಟ್ಯಾಮಿ ಕೂಡ ಅಲ್ಲಿಗೆ ಹೋಗಿ ಲೇ ಫಸ್ಟ್ ಕೆಲಸ ಮಾಡ್ರು ಹೋಗ್ರು ಅಂತ ಎದುರಿಸಿದ್ರೆ ಅವರು ಕೂಡ ಸೂಪರ್ವೈಸರ್ ಗೆ ಶಾರ್ಪ್ ಆಗಿ ರಿಯಾಕ್ಟ್ ಮಾಡಿ ಅಲ್ಲಿಂದ ಪ್ಲೇಟ್ ನ ತಗೊಂಡೋಗಿ ತೊಳೆಯೋ ಪ್ಲೇಸ್ ನಲ್ಲಿ ಕೊಟ್ರೆ ಅಲ್ಲಿರೋದು ಯಾರು ಅಂದ್ರೆ ನಮ್ಮ ಜ್ಯುವೆಲರಿ ಲೇಡಿ. ಸೊ ಇವಳನ್ನು ಕೂಡ ಟ್ಯಾಮಿ ಕೆಲ್ಸಕ್ಕೆ ಸೇರ್ಸ್ಕೊಂಡವಳೆ. ನೆಕ್ಸ್ಟ್ ಆ ನೆಕ್ಲೆಸ್ ನ ತಗೊಂಡೋಗಿ ಅಲ್ಲೇ ಇರೋ ವರ್ಕರ್ಸ್ ನ ಬಾತ್ರೂಮ್ ಒಳಗೋದ್ರೆ ಆಲ್ರೆಡಿ ಅಲ್ಲಿ ಈ ಜ್ಯುವೆಲರಿನ ಆಲ್ಟರ್ ಮಾಡ್ಲಿಕ್ಕೆ ಏನ್ ಐಟಮ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡವಳೆ. ಬಿಕಾಸ್ ಈ ಬಾತ್ರೂಮ್ ಎಲ್ಲಿದೆ ಅಂದ್ರೆ ಅದು ಮ್ಯೂಸಿಯಂ ನ ಔಟ್ ಸೈಡ್ ಇದೆ. ಸೊ ಅಲ್ಲೆಲ್ಲ ಕ್ಯಾಮ್ರಾಗಳೆಲ್ಲ. ಅದಲ್ಲದೆ ಇವ್ರು ಯೂಸ್ ಮಾಡ್ತಾ ಇರೋ ಬಾತ್ರೂಮ್ ನ ಅಂಡರ್ ಮೇಂಟೆನೆನ್ಸ್ ಅಂತ ಬೋರ್ಡ್ ಹಾಕವ್ರೆ. ಒಳಗೋದ ಆ ಲೇಡಿ ಅವಳ ಕೆಲ್ಸನ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ವಾಶ್ರೂಮ್ ಇಂದ ಹೀರೋಯಿನ್ ಒಳ ಬರ್ತಾಳೆ. ಅವಳ ಕತ್ತಲ್ಲಿ ನೆಕ್ಲೆಸ್ ಇಲ್ದಿರೋದನ್ನ ನೋಡಿದ ಗಾರ್ಡ್ಸ್ ಅವಳನ್ನ ಬಿಕಾಸ್ ನಾನು ವಾಶ್ರೂಮ್ ಗಾಗಿ ಅರ್ಜೆಂಟ್ ನಲ್ಲಿ ಓಡ್ ಬಂದಲ್ಲ ಆ ಗಾಬ್ರಿಲ್ ಎಲ್ಲೋ ಬಿದ್ದಿರ್ಬೇಕು ಅಂತ ಅವಳಂದ್ರೆ ಇದರಿಂದ ಆ ಮ್ಯೂಸಿಯಂ ನ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಅಲರ್ಟ್ ಆಗ್ತಾರೆ. ಯಾಕಂದ್ರೆ ಸಖತ್ ಕಾಸ್ಟ್ಲಿ ಒಡವೆ ಅದು. ಸೊ ಆ ಪ್ಲೇಸ್ ನೆಲ್ಲ ಅವರು ಜಲಸಿ ಜಾಲಾಡ್ತಾ ಇದ್ರೆ ನೆಕ್ಸ್ಟ್ ಎಲ್ಲಾ ಸೆಲೆಬ್ರಿಟೀಸ್ ಚೆಕ್ ಮಾಡಿ ನೋಡ್ತಾವ್ರೆ. ಇನ್ನೊಂದ್ ಕಡೆ ಜ್ಯುವೆಲರಿ ಲೇಡಿ ಇರೋ ಬಾತ್ರೂಮ್ ಹತ್ರನು ಒಬ್ಬ ಗಾರ್ಡ್ ಹೋಗ್ತಾವನೆ. ಅಷ್ಟ್ರಲ್ಲಿ ಟ್ಯಾಮಿ ನೆಕ್ಲೆಸ್ ಇಲ್ಲಿದೆ ಅಂತ ಇವರೇ ಫಸ್ಟ್ ರೆಡಿ ಮಾಡಿರುವಂತಹ ಡೂಪ್ಲಿಕೇಟ್ ನೆಕ್ಲೆಸ್ ನ ಸೆಕ್ಯೂರಿಟಿಗಳ ಹತ್ರ ತೋರಿಸಿದ್ರೆ ಮೇ ಬಿ ಹೀರೋಯಿನ್ ಓಡ್ ಬರ್ಬೇಕಾದ್ರೆ ಮಿಸ್ ಆಗಿ ಬಿದ್ದಿರ್ಬೇಕು ಅಂತ ಅವರೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಮತ್ತೆ ಆ ಈವೆಂಟ್ ನ ಮುಂದುವರಿಸಿದ್ರೆ ಹೊರಗಿದ್ದ ಹ್ಯಾಕರ್ ಲೇಡಿ ಕೂಡ ಫುಲ್ ರೆಡಿ ಆಗಿ ಒಳಗೆ ಬರ್ತಾಳೆ. ಇದ್ರ ನಡುವೆ ಆ ಜ್ಯುವೆಲರಿ ಲೇಡಿ ಆ ನೆಕ್ಲೆಸ್ ನ ಕಟ್ ಮಾಡಿ ಚಿಕ್ಕ ಚಿಕ್ಕ ಒಡವೆಗಳನ್ನಾಗಿ ರೆಡಿ ಮಾಡ್ತಾಳೆ. ನೆಕ್ಸ್ಟ್ ಆ ಒಡವೆಗಳನ್ನೆಲ್ಲ ಚೈನಿ ಹತ್ರ ಕೊಟ್ರೆ ಅವಳು ಒಂದೊಂದಾಗಿ ಟೀಮ್ ಅವ್ರಿಗೆಲ್ಲ ಹಂಚ್ಕೊಂಡು ಬರ್ತಾಳೆ. ಅದೇ ತರ ಟೀಮ್ ಅವರೆಲ್ಲ ಆ ಒಡವೆಗಳನ್ನ ಹಾಕೊಂಡು ಹೊರ ಬರ್ತಾ ಇದ್ರೆ ವೈಟಿ ಮಾತ್ರ ಚೈನಿ ಕೊಟ್ಟ ಒಡವೆನ ತಗೊಂಡು ಆ ಲೋ ಕ್ಲಾಸ್ ಲವರ್ ಇದನ್ನಲ್ಲ ಅವನ ಹತ್ರ ಹೋಗಿ ಬೇಕಂತಾನೆ ಡ್ಯಾಶ್ ಮಾಡಿ ಅವನ ಪಾಕೆಟ್ ನಲ್ಲಿ ಹಾಕಿ ಹೊರ ಬರ್ತಾಳೆ. ಅಲ್ಲಿಗೆ ಆ ಈವೆಂಟ್ ಮುಗಿಯುತ್ತೆ. ಸೊ ಹೀರೋಯಿನ್ ಹತ್ರ ಆ ನೆಕ್ಲೆಸ್ ನ ತಗೊಂಡು ಅದನ್ನ ಸೇಫ್ಟಿ ಲಾಕರ್ ಹಾಕೋಕೆ ಮುಂಚೆ ಚೆಕ್ ಮಾಡಿದ್ರೆ ಅಲ್ಲೇ ಅವ್ರಿಗೊಂದು ಶಾಕ್ ಅದು ಫೇಕ್ ಅಂತ. ಸೊ ನೆಕ್ಸ್ಟ್ ಈ ಮ್ಯಾಟರ್ ನ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಆ ಕಡೆಯಿಂದ ಒಬ್ರು ಡಿಟೆಕ್ಟಿವ್ ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಬರ್ತಾರೆ. ಬಂದವರು ಎಲ್ಲ ನಾನು ವಿಚಾರಿಸೋಕೆ ಶುರು ಮಾಡ್ತಾರೆ. ಅದೇ ತರ ಆ ಹೀರೋಯಿನ್ ಅನ್ನು ವಿಚಾರಿಸಿದ್ರೆ ನನಗೇನು ಗೊತ್ತಿಲ್ಲ ಸರ್ ಅವರೇ ಹಾಕಿದ್ರು ಬಟ್ ವಾಶ್ರೂಮ್ ಹೋದಾಗ ಗಾಬ್ರಿಲ್ ಕೆಳಗ್ ಬಿದ್ದೋಗಿತ್ತು ಅಂತ ಯಾರೋ ಸ್ಟಾಫ್ ಎತ್ಕೊಟ್ರು ಮತ್ತೆ ಅದನ್ನ ಹಾಕೊಂಡೆ ಮುಗಿದ ಮೇಲೆ ಕೊಟ್ಟೆ ಅಂತ ಅವಳಂದ್ರೆ ಈ ಕಡೆ ಡಿಟೆಕ್ಟಿವ್ ಗ ಏನು ಕ್ಲೋಸ್ ಸಿಗ್ತಾ ಇಲ್ಲ. ಹಂಗೆ ನೆಕ್ಸ್ಟ್ ಆ ಕಿಲ್ಲಾಡಿ ಕಲ್ಲಿಯರ್ನೆಲ್ಲ ತೋರಿಸ್ತಾರೆ. ಅವರೆಲ್ಲ ಫುಲ್ ಖುಷಿಲಿದ್ರೆ ಅದೇ ಟೈಮ್ಗೆ ಒಳಗೆ ಹೀರೋಯಿನ್ ಬರ್ತಾಳೆ. ಇದ್ಯಾವ್ದು ಗುರು ಟ್ವಿಸ್ಟ್ ಅಂತ ನಾವ್ ಅನ್ಕೊಂಡ್ರೆ ಲೇ ನೋಡಕ್ ಒಳ್ಳೆ ಸಿಂಪಲ್ ಆಗಿರೋ ಸ್ಲೈಸ್ ಕೇಕ್ ಸ್ಯಾಂಪಲ್ ತರ ಸ್ವೀಟ್ ಆಗಿತ್ಕೊಂಡು ನನಗೆ ಮೋಸ ಮಾಡ್ತೀಯಾ ಅಂತ ರೋಸಿನ ಬೈಕೊಂಡು ಹೊಳ ಬಂದ್ರೆ
ಇದನ್ನ ಕೇಳಿ ಅಲ್ಲಿದ್ದವರೆಲ್ಲರಿಗೂ ಶಾಕ್. ಆದ್ರೆ ಆಗ ವೈಟಿ ಎಂಟ್ರಿ ಆಗಿ ಸಾಕ್ ಬಿಡಮ್ಮ ಸುಲೋಚನಾ ಅಂತ ಕೂಲ್ ಆಗಿ ಹೇಳ್ತಾಳೆ. ಆಗ್ಲೇ ಅಲ್ಲಿರೋರ್ಗೆಲ್ಲ ಗೊತ್ತಾಗೋದು ಹೀರೋಯಿನ್ ಕೂಡ ಇವರ ಟೀಮೇ ಅಂತ. ಅದೆಂಗಂದ್ರೆ ಒಂದು ಸಾರಿ ಅಡ್ವಾನ್ಸ್ ಆಗಿ ಆ ನೆಕ್ಲೆಸ್ ನ ಹೀರೋಯಿನ್ ಗೆ ಹಾಕೋಕೆ ಆ ಸ್ಟಾಫ್ ತಂದಿರ್ತಾರಲ್ಲ, ಆಗ ನೆಕ್ಲೆಸ್ ಹಾಕೋವಾಗ ರೋಸಿ ವಿಡಿಯೋ ಮಾಡ್ಕೊಂಡಿದ್ದನ್ನ ಹೀರೋಯಿನ್ ನೋಟ್ ಮಾಡ್ಬಿಡ್ತಾಳೆ. ಇದೆಲ್ಲ ಯಾಕೆ ಅಂತ ರೋಸಿನ ರಿವಿಟ್ ತೆಗೆದ್ರೆ ಆಗ ವೈಟಿಯ ಪ್ಲಾನ್ ಹೊರಕ್ಕೆ ಬರುತ್ತೆ. ಸೊ ಇದ್ರಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೀರೋಯಿನ್ ಈ ಪ್ಲಾನ್ ಒಳಗೆ ಬರ್ತಾಳೆ ಶೇರ್ಗಾಗಿ. ಸೊ ಈಗ ಟೈಟಲ್ ಪ್ರಕಾರ 8 ಜನ ಆದ್ರು. ನೆಕ್ಸ್ಟ್ ಹೀರೋಯಿನ್ ವೈಟಿನ ನೋಡಿ, ಏನಾಯ್ತು ನಿನ್ನ ಲವರ್ ನ ರಿವೆಂಜ್ ನ ಕತೆ ಅಂದ್ರೆ, ಆಲ್ರೆಡಿ ಆ ಹಲ್ಕಟ್ ಹಂದಿಯ ಜಾಬ್ ನಲ್ಲಿ ನೆಕ್ಲೆಸ್ ಪೀಸ್ ಒಂದನ್ನ ಹಾಕಿದೀನಿ, ಈಗ ಸರಿಯಾದ ಟೈಮ್ ನೋಡಿ ಸಿಕ್ಕಾಕ್ಸ್ಬೇಕು ಅಷ್ಟೇ. ಇನ್ನೊಂದೇನಂದ್ರೆ ವೈಟಿಗೆ ಗೊತ್ತು ಅವಳು ಈಗ ತಾನೇ ಜೈಲಿಂದ ಬಂದಿರೋದ್ರಿಂದ CCTV ನೋಡಿ ಅವಳನ್ನ ಅನುಮಾನ ಪಡಬಹುದು ಅಂತ. ಸೊ ದಟ್ಸ್ ವೈ ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಇವಳು ಯಾವುದೇ ಒಡವೆಗಳನ್ನ ಹಾಕಿರ್ಲಿಲ್ಲ. ಇವಳ ಎಕ್ಸ್ಪೆಕ್ಟ್ ಪ್ರಕಾರನೇ ಡಿಟೆಕ್ಟಿವ್ ವೈಟಿ ಹತ್ರ ಬಂದು ವಿಚಾರಿಸ್ತಾರೆ, ನೀನು ಆಲ್ರೆಡಿ ಇಲ್ಲಿಗಲ್ ಆರ್ಟ್ ಕೇಸ್ ನಲ್ಲಿ ಜೈಲಲ್ಲಿ ಇದ್ದವಳಲ್ವಾ, ಅದಲ್ದೆ ನೀನು ಸಖತ್ ಚಾಲಾಕಿ ಕಳ್ಳಿ ಅಂತ ಬೇರೆ ಕೇಳಿದೀನಿ, ಸೊ ಸುಮ್ನೆ ಹೇಳು ಆ ನೆಕ್ಲೆಸ್ ಎಲ್ಲಿದೆ ಅಂದ್ರು. ಸಾರ್ ನೀವೇನ್ ಸಾರ್ ಈ ತರ ಮಾತಾಡ್ತಿದ್ದೀರಾ, ನಾನ್ ಎಲ್ಲಾನು ಬಿಟ್ಟು ಏಕಾಂತವಾಗಿ ಬದುಕ್ತಾ ಇದ್ದೀನಿ, ಅದಲ್ದೆ ಆ ಕೇಸ್ ನಲ್ಲಿ ನನ್ನ ಸಿಕ್ಕಾಕ್ಸಿದ್ದು ನನ್ನ ಲವರ್, ಅದ್ರಲ್ಲೂ ನನ್ನ ತಪ್ಪೇನಿಲ್ಲ, ಈ ತರ ಕಿತ್ತೋದ್ ಕೆಲ್ಸ ಎಲ್ಲ ಅವನ್ನೇ ಮಾಡೋದು, ಬೇಕಾದ್ರೆ ಅವನನ್ನ ಕರೆಕ್ಟ್ ಆಗಿ ವಿಚಾರಿಸಿ ಸಾರ್ ಇದೇ ಅವನ ಫೋಟೋ ಅಂತ ತೋರಿಸಿ ಹೇಳಿದ್ರೆ, ಸೇಮ್ ಟೈಮ್ ನಲ್ಲಿ ಹೀರೋಯಿನ್ ಲವರ್ ನ ಮನೆಗೆ ಹೋಗಿ ವೈಟಿ ಕೋಟ್ ನಲ್ಲಿ ಹಾಕಿದ್ದ ನೆಕ್ಲೆಸ್ ನ ಪೀಸ್ ನ ತೆಗೆದು ಟೇಬಲ್ ಮೇಲೆ ಇಡ್ತಾಳೆ. ಯಾಕಂದ್ರೆ ಅಕಸ್ಮಾತ್ ಡಿಟೆಕ್ಟಿವ್ ಬಂದ್ರೆ ಅವರ ಕಣ್ಣಿಗೆ ಕಾಣ್ಲಿ ಅಂತ. ಅದೇ ತರ ಡಿಟೆಕ್ಟಿವ್ ವಿತ್ ಪೊಲೀಸ್ ನವ್ರ ಜೊತೆ ಲವರ್ ನ ಮನೆನ ರೈಡ್ ಮಾಡಿದ್ರೆ ಆ ಪೀಸ್ ಸಿಕ್ಕಿ ಲವರ್ ನ ಅರೆಸ್ಟ್ ಮಾಡ್ತಾರೆ. ದೇರ್ ಫೋರ್ ವೈಟಿಯ ಪ್ಲಾನ್ ಪ್ರಕಾರನೇ ನೆಕ್ಲೆಸ್ ನ ಜೊತೆ ಲವರ್ಗೂ ಗೂಟ ಇಟ್ಲು. ನೆಕ್ಸ್ಟ್ ಹೀರೋಯಿನ್ ಆ ನೆಕ್ಲೆಸ್ ನ ಚಿಕ್ಕ ಚಿಕ್ಕ ಪಾರ್ಟ್ನೆಲ್ಲ ಬೇರೊಂದು ಊರ್ನಲ್ಲಿ ಮಾರಿಸ್ತಾಳೆ. ಬಟ್ ಅಷ್ಟೊಂದು ದುಡ್ಡು ಸಿಗಲ್ಲ, ಬಿಕಾಸ್ ಆ ಫುಲ್ ನೆಕ್ಲೆಸ್ ಗೆ ಆ ಬೆಲೆ, ಇವ್ರು ಎಲ್ಲಾನು ಕಟ್ ಮಾಡಿದ್ರಿಂದ ಅದು ಕಡಿಮೆ ವ್ಯಾಲ್ಯೂ ಆಗಿದೆ ಅಂತ ಅವಳು ಹೇಳ್ತಾ ಇದ್ರೆ, ಇದನ್ನ ಕೇಳಿ ಅಲ್ಲಿದ್ದವ್ರಿಗೆಲ್ಲ ಫುಲ್ ಫೀಲ್ ಆಗುತ್ತೆ. ಆದ್ರೆ ಆಗ ಒಳ ಬಂದ ವೈಟಿ ಒಂದು ಟ್ವಿಸ್ಟ್ ಕೊಡ್ತಾಳೆ, ಇಷ್ಟು ಕಷ್ಟಪಟ್ಟು ಏನ್ ಸಿಂಗಲ್ ನೆಕ್ಲೆಸ್ ಗಾಗ ಹೋಗಿದ್ವಿ ಅಂತ ಒಂದು ಲಾಕರ್ ನ ತೆಗಿತಾಳೆ. ದಟ್ ಮೀನ್ಸ್ ಆ ಮ್ಯೂಸಿಯಂ ನಲ್ಲಿದ್ದ ಆಲ್ಮೋಸ್ಟ್ ಒಡವೆಗಳನ್ನೆಲ್ಲ ಕದ್ದವ್ರೆ. ಅದ್ ಹೆಂಗಂದ್ರೆ ಆಲ್ರೆಡಿ ಹೀರೋಯಿನ್ ಇವರ ಟೀಮೇ ಅಲ್ವಾ, ಬೇಕಿದ್ರೆ ವಾಶ್ರೂಮ್ ನಲ್ಲಿ ಒರಿಜಿನಲ್ ಇವರ ಕೈಲಿ ಕೊಟ್ಟು ಡೂಪ್ಲಿಕೇಟ್ ನ ಹಾಕ್ಬೋದಿತ್ತು. ಬಟ್ ಯಾಕಾಗಿ ಕಳ್ದೋಗಿರೋ ತರ ಡ್ರಾಮಾ ಮಾಡಿದ್ರು ಅಂದ್ರೆ, ಆಗ್ಲೇ ಎಲ್ಲಾ ಸೆಕ್ಯೂರಿಟಿನವರು ಆ ನೆಕ್ಲೆಸ್ ಗಾಗಿ ಎಲ್ಲಾರನ್ನು ಚೆಕ್ ಮಾಡೋದ್ರಲ್ಲಿರ್ತಾರೆ, ಮಿಕ್ಕ ಒಡವೆಗಳ ಹತ್ರ ಸೆಕ್ಯೂರಿಟಿ ಇರೋಲ್ಲ. ಸೊ ಈ ಟೈಮ್ ನಲ್ಲೇ ಈ ಸಂಧಿಲಿ ಸಮಾರಾಧನೆ ಮಾಡೋರೆ. ಅದ್ರಲ್ಲೂ ಹ್ಯಾಕರ್ ಹುಡುಗಿ ಆ ಕ್ಯಾಮ್ರಾನೆಲ್ಲ ಡೈವರ್ಟ್ ಮಾಡಿರ್ತಾರೆ. ಸೇಮ್ ಟೈಮ್ ನಲ್ಲಿ ಒಬ್ಬ ಚೈನೀಸ್ ಜಿಮ್ನಾಸ್ಟಿಕ್ ಆ ಒಡವೆಗಳನ್ನೆಲ್ಲ ಡೂಪ್ಲಿಕೇಟ್ ಇಂದ ರೀಪ್ಲೇಸ್ ಮಾಡಿ ಒರಿಜಿನಲ್ ನ ಹೊರಗೆ ತಂದಿರ್ತಾನೆ. ಯಾಕೆ ಇವನು ಹೋದ ಅಂದ್ರೆ, ಒಳಗೆಲ್ಲ ಲೇಸರ್ ಲೈಟ್ ಇರುತ್ತಲ್ಲ, ಆಲ್ರೆಡಿ ಅಣ್ಣ ಈ ತರ ಕೆಲಸ ತುಂಬಾ ಮಾಡೋನೆ, ಸೊ ಅವನನ್ನ ಹಿಡ್ಕೊಂಡು ಎಲ್ಲಾ ಒಡವೆಗಳನ್ನು ಇವರು ಕದ್ದವ್ರೆ. ಅದಲ್ದೆ ಮ್ಯೂಸಿಯಂ ಅಲ್ಲಿರೋ ಈ ನೆಕ್ಲೆಸ್ ಮಾತ್ರ ಹೊರಗೆ ತಂದಿರೋದ್ರಿಂದ ಇದು ಮಾತ್ರ ಡೂಪ್ಲಿಕೇಟ್ ಅನ್ಕೊಂತಾರೆ, ಮಿಕ್ಕಿದ್ದನ್ನೆಲ್ಲ ಬಿಟ್ಟು. ನೆಕ್ಸ್ಟ್ ಹಂಗೆ ಬಂದ ದುಡ್ಡಲ್ಲಿ ಅವರವರ ಲೈಫ್ ನ ಸೆಟ್ಲ್ ಆಗೋ ತರ ತೋರಿಸಿ ಮೂವಿನ ಮುಗಿಸ್ತಾರೆ. ಸೊ ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ, ದಯ ಮಾಡಿ ಈ ತರ ಮೂವಿಗಳಿಗಾಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.